ಶಂಭೋ ಶಂಕರ ಶಂಭೋ ಮಹಾದೇವ ಶಂಭೋ ಶಂಭೋ ಶಂಕರ ಹರ ಹರ ಮಹಾದೇವ 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 ಮಹಾಶಿವರಾತ್ರಿಯ ಈ ವೈಭವ ಮಹಾಶಿವರಾತ್ರಿಯ ಈ ವೈಭವ ಮಹಾಕಾಲನ ಈ ತಾಂಡವ ಮಹಾಕಾಲನ ಈ ತಾಂಡವ ಶಂಭೋ ಹಲವನೆ ಪಾನವ ಮಾಡಿ ನೀಲಕಂಠನಾದ ದಕ್ಷಯಜ್ಞವ ನಾಶ ಮಾಡಲೇ ಮಹಾರುದ್ರನಾದ ಹಲವ ಪಾನವ ಮಾಡಿ ನೀಲಕಂಠನಾದ ದಕ್ಷಯಜ್ಞವ ನಾಶ ಮಾಡಲೇ ಮಹಾರುದ್ರನಾದ ಲಯಕರ್ತನ ಶಿವನೇ ನಟರಾಜನೊಡೆಯ ಲಯಕರ್ತನ ಶಿವನೇ ನಟರಾಜನೊಡೆಯ ಕಾಲ ಭೈರವ ಮಹಾಕಾಲನೇ ಶಂಭೋ ಶಂಕರ ಶಂಭೋ ಮಹಾದೇವ ಶಂಭೋ ಮಹಾದೇವ ಓಂ ಶಿವಾಯ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶಂಭೋ ಮಹಾದೇವ ಹರ ಹರ ಮಹಾದೇವ ಸದಾ ವತ್ಸಲ ಸದಾ ಶಿವನೇ ಸಾಂಬ ಶಂಕರ ಶಂಭೋ ಧಮರು ಗದರನೆ ನಿಖಿಲನೆತ್ತನೆ ಬಾಬಾರೋ ನೀ ಶಂಕರ ಸದಾ ವತ್ಸಲ ಸದಾ ಶಿವನೇ ಸಾಂಬ ಶಿವನ ಶಂಭೋ ನಿಖಿಲನೆತ್ತನೆ ಧಮರು ಗದರನೆ ತರಗಿಳಿದು ಬಾರೋ ನಂಬಿದ ನಿರ್ಣಯ ಪಾದ ಕಾಯೋ ನಂಬಿದ ನಿರ್ಣಯ ಪಾದ ಬೆಪ್ಪಿಡಗಲ್ಲ ಕಾಯೋ ಶಂಕರ ಹರ ಹರ ಮಹಾದೇವ ಪುರ ಹರ ಮಾಧವ ಹರ ಹರ
ನಡುಗಿತು ಭುವಿಯೋ ಗಡಗಡನಾಕ್ಷಣದಿ ಎತ್ತಲು ತಲೆಯ ಬೆಚ್ಚಿತು ಗಗನ ಭಯಭೀತ ತಲದಿ ಇಟ್ಟರೆ ಪಾದವ ಗಡಗಡ ನಡುಗಿತು ಭುವಿಯೋ ಆ ಕ್ಷಣದಿ ಎತ್ತಲು ಶಿರವ ಬೆಚ್ಚಿತಾಗಲು ಗಗನವು ಆ ಕ್ಷಣದಿ ಲೋಕ ಲೋಕವೇ ತಲ್ಲಣಗೊಂಡಿತು ತಂದವ ನೃತ್ಯವನೆಂದು ಥಕಿಟ ಥಕಿಟ ಧಿಂ ಥಕಿಟ ಥಕಿಟ ಧಿಂ ಥಕಿಟ ಥಕಿಟ ಧಿಂ ಥಕಿಟ ಶಂಭೋ ಮಹಾದೇವ ಶಂಭೋ ಮಹಾದೇವ ಹರ ಹರ ಶಂಭೋ ಹರ ಹರ ಶಂಕರ ಅಭಯಂಕರ ಶಂಭೋ ಸಕಲರಿಗೂ ಕೂಡ ಶಿವಾನುಗ್ರಹವಿರಲಿ. ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ನಮ್ಮ ಹೊಸಪಹಳ್ಳಿ ಅಗರದಲ್ಲಿ ಎಲ್ಲ ಭಕ್ತ ಮಹಾಶಯರು ಈ ದಿನ ಇಡೀ ಜಗತ್ತಿನಾದ್ಯಂತ ಎಲ್ಲೆಲ್ಲಿ ಶಿವಮಂದಿರವಿದೆಯೋ ಅಲ್ಲೆಲ್ಲ ಬೆಳಕಾಗಲಿದೆ. ನಾಳೆ ಮತ್ತು ನಾಡದು ಅಮಾವಾಸ್ಯೆ ಬರಲಿದೆ, ಕತ್ತಲು. ಆ ಕತ್ತಲ ನಡುವೆಯೂ ಕೂಡ ಬೆಳಕು ಎಲ್ಲಿ ಅಂದರೆ ಅದು ಶಿವನಾಲಯದಲ್ಲಿ. ಮಹಾಶಿವರಾತ್ರಿಗೆ ಹಲವಾರು ಕಥೆಗಳಿದ್ದಾವೆ, ಒಂದಲ್ಲ ಹಲವಾರು ಕಥೆಗಳು. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಸಮುದ್ರ ಮಂಥನ ಮಾಡಿದಾಗ, ದೇವತೆಗಳು ಮತ್ತು ರಕ್ಕಸರು ಸಮುದ್ರ ಮಂಥನ ಮಾಡಿದಾಗ ಅಮೃತಕ್ಕೆ ಮೊದಲು ಉತ್ತಿ ಬಂದದ್ದು ಹಾಲಾಹಲ. ಆ ಹಾಲಾಹಲವನ್ನುಂಡ ಶಿವ, ಅದಕ್ಕೆ ಅವನನ್ನು ನೀಲಕಂಠ ಅಂತಾರೆ. ಹಾಲಾಹಲವನುಂಡ ನಂಜನುಂಡ ನಂಜುಂಡನಾದ ಶಿವ. ಮೊದಲೆಲ್ಲ ಯಾರಾದರೂ ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತಿನಷ್ಟು ವೈದ್ಯಕೀಯ ರಂಗ ಇಲ್ಲ, ಆವಾಗ ಯಾರಿಗಾದರೂ ಸರ್ಪ ಕಚ್ಚಿದ್ರೆ ಅವ್ರನ್ನ ನಿದ್ರೆ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಅವ್ರನ್ನ ಎಚ್ಚರಪಡಿಸಬೇಕು ಅಂತ ಒಂದು ಪದ್ಧತಿ. ಅಂದು ಶಿವನು ಹಾಲಾಹಲವನ್ನುಂಡಾಗ ಸಕಲ ದೇವಾನುದೇವತೆಗಳು ಕೂಡ ಶಿವನಿಗೋಸ್ಕರವಾಗಿ ಭಜನೆ ಮಾಡಿದ್ರಂತೆ. ಅದನ್ನು ಮಹಾಶಿವರಾತ್ರಿ ಅಂತ ನಾವೆಲ್ಲ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ತಿಂಗಳಿಗೊಂದು ಬರುತ್ತೆ ಮಾಸ ಶಿವರಾತ್ರಿ, ವರ್ಷಕ್ಕೊಂದು ಮಾಡೋದು ಮಹಾಶಿವರಾತ್ರಿ. ಈ ಮಹಾಶಿವರಾತ್ರಿ ಜಾಗರಣೆ ಮಾಡಬೇಕು ಶಕ್ತಾನುಸಾರ. ಅವರಿಗೆ ಅಂದರೆ ಶಕ್ತಿ, ದೇಹದ ಶಕ್ತಿ ಎಷ್ಟು ತಡ್ಕೊಳ್ಳುತ್ತೋ ಅಷ್ಟು. ಇಡೀ ರಾತ್ರಿನೇ ನೀವು ಕೂತ್ಕೋಬೇಕು ಅಂತ ನಾವು ಕಂಡೀಷನ್ ಯಾರನ್ನೂ ಮಾಡಬಾರ್ದು. ಉಪವಾಸ ಮಾಡಲೇಬೇಕು ಅನ್ಲಿಕ್ಕೆ ಆಗೋದಿಲ್ಲ. ಕಾರಣ ಕೆಲವ್ರಿಗೆ ಆರೋಗ್ಯ ಸ್ಪಂದಿಸೋದಿಲ್ಲ, ಕೆಲವ್ರಿಗೆ ವಯಸ್ಸು ಸ್ಪಂದಿಸೋದಿಲ್ಲ. ಅವ್ರನ್ನೆಲ್ಲ ಉಪವಾಸ ಮಾಡಿ ನೀವು ಜಾಗರಣೆ ಮಾಡಿ ಬಲವಂತ ಇಲ್ಲ, ಪ್ರೀತಿಯಿಂದ ಮಾಡಬೇಕು. ನನ್ನ ಯಾರಿಗೂ ಹೇಳದೆ ನಾನು ಜಾಗರಣೆ ಮಾಡಿ ಅಂದೆ. ಯಾವ ದೇವ್ರು ಹೇಳೋರು ನಿಮಗೆ? ನಿದ್ರೆಗಡು ಅಂತ ಯಾರು ಹೇಳವ್ರೆ? ಉಪವಾಸ ಮಾಡು ಅಂತ ಯಾರು ಹೇಳವ್ರೆ? ನಾನು ಉಪವಾಸ ಮಾಡಿ ಗ್ಯಾಸ್ಟ್ರಿಕ್ ಆಗಿ ಪ್ರಾಬ್ಲಮ್ ಆದರೆ ನೀನೇನಾರ ದುಡ್ಡು ಗಿಟ್ಟು ಕೊಟ್ಟಿಯಾ? ಆಸ್ಪತ್ರೆಗೆ ಹೋಗಿ ಅಡ್ಮಿಂಟ್ ಆದ್ರೆ 10,000 ನಾನು ಕಟ್ಟಬೇಕಾಯ್ತದೆ ಅಂದ. ಶಿವರಾತ್ರಿ ಅನ್ನೋ ಹಬ್ಬವೇ ಸರಿ ಇಲ್ಲ ಅಂತ ಅವನು. ಇನ್ಯಾವ ಹಬ್ಬ ಸರಿ ಅಂದರೆ ಯುಗಾದಿ ಹಬ್ಬ ಸರಿ ಅಂತೆ. ಇಸ್ಪೀಟ್ ಆಡೋಕೆ ಎಲ್ಲೆಲ್ಲಿ ಸಾಮಿಯಾನ ಹಾಕೋರೆ ಹುಡುಕ್ತಾರೆ. ಆಗ್ಬೇಕಾದ್ರೆ 3 ರಾತ್ರಿ ಜಾಗರಣೆ ಮಾಡ್ತಾರೆ ಪುಣ್ಯಾತ್ಮರು. ಮಹಾಶಿವರಾತ್ರಿ 1 ರಾತ್ರಿ ಜಾಗರಣೆ ಮಾಡು ಅಂದರೆ ಯಾವ ದೇವ್ರು ಹೇಳವನೇ ನನ್ನೇ ಕ್ವಶನ್ ಕೇಳ್ತಾರೆ. ಯುಗಾದಿ ಮಾತ್ರ 1 ವಾರ ಬೇಕಾದ್ರೆ ಜಾಗರಣೆ ಮಾಡ್ತಾರೆ. ಹಬ್ಬದ ಹೆಸರು ನೋಡಿ. ಅದಕ್ಕೆ ಮನುಷ್ಯ ದೇಹ ಇದು. ಇಂದ್ರನ ಗೆದ್ದೋರಿದ್ದಾರೆ, ಇಂದ್ರಿಯ ಗೆದ್ದೋರಿಲ್ಲ ಅಂದರು. ಕಾರಣ ನಮ್ಮ ದೇಹ ನಮ್ಮ ಹಿಡಿತಕ್ಕೆ ಬರಬೇಕು ಅಂದರೆ ಆಗಾಗ ಸ್ವಲ್ಪ ಧ್ಯಾನ, ಭಕ್ತಿ, ಉಪವಾಸ, ವ್ರತ ಇವೆಲ್ಲ ನಮ್ಮ ಹಿಡಿತ. ಇಷ್ಟೇ ಆಗಬೇಕು, ಹಿಂಗೆ ತಿನ್ಬೇಕು, ನಾನು ಹೊತ್ತೊತ್ತಿಗೆ ಬೇಕೇ ಬೇಕು ಅನ್ನೋ ಕಂಡೀಷನ್ ನಮ್ಮದು. ಒಂದು ಕ್ಷಣ ಅಸ್ತ್ರೆ ಅಯ್ಯೋ ಆಗೋದಿಲ್ಲ ಅಂತೀವಿ. ಕೆಲವರು ಇಡೀ ದಿನವಿಡೀ ಉಪವಾಸ ಮಾಡಿದ್ರು. ಹೆಂಗೆ ಮಾಡಿದ್ರು? ಅವ್ರು ನಮ್ಮಂತೆ ಮನುಷ್ಯರು ತಾನೆ. ಅವ್ರಿಗೆ ತಾಳ್ಮೆ ಇತ್ತು, ವ್ಯವಧಾನ ಇತ್ತು, ಅದು ಅಭ್ಯಾಸನೇ ಆಗೋಯ್ತು. ಉಪವಾಸ ಅಂದರೆ ಇಡೀ 24 ಗಂಟೆಗಳ ಉಪವಾಸ ಮಾಡಿದ್ರೆ ಅಮೃತ ಉತ್ಪತ್ತಿ ಆಗ್ತದೆ ಅಂತ ನಮ್ಮ ಜಠರದಲ್ಲಿ, ನಮ್ಮ ಕರುಳಿನಲ್ಲಿ. ಉಪವಾಸ ಆರೋಗ್ಯಕರ ಅಂತ ವೈದ್ಯಕೀಯ ರಂಗನೂ ಹೇಳುತ್ತೆ. ಅತಿಯಾಗಿ ತಿನ್ನೋದು ಒಳ್ಳೆಯದಲ್ಲ ಅಂತ. ನೋಡಿ, ನಮ್ಮ ಹಿರಿಯಕರೆಲ್ಲ ಚೆನ್ನಾಗಿದ್ರು. ಯಾಕಿದ್ರು ಗೊತ್ತಾ? ಅವರು ಹೊಟ್ಟೆ ಹಸ್ತಾಗಿ ಊಟ ಮಾಡ್ತಿದ್ರು.
ಇಲ್ಲಿರೋರೆಲ್ಲ ನಿಜವಾಗ್ಲೂ ಹೇಳ್ಬೇಡಿ, ಯಾರಿಗೂ ಹೊಟ್ಟೆ ಹಸ್ದು ಊಟ ಮಾಡಿರಿ, ಹೊಟ್ಟೆ ಹಸಿದಿಲ್ಲ ಹಂಗೂ ಮೇಲಿನ ಆಗ್ತಾನೆ ಇರೋದೆ. ಬೆಳಗ್ಗೆ ತಿಂಡಿ, 11 ಗಂಟೆಗೆ ಜ್ಯೂಸು, ಮಧ್ಯಾಹ್ನ ಊಟ, ಸಂದಿಗೆ ಪಾನಿಪುರಿ, ಗೋಬಿ ಮಂಚೂರಿ, ಪುನಃ ರಾತ್ರಿಗೆ ಊಟ, ಅದ್ರ ಮೇಲಿನ ತಿನ್ನಬೇಕು. ಹಿಂಗೆಲ್ಲ ನಾವು ನಮ್ಮ ದೇಹವನ್ನು ನಾವು ಜಡತ್ವದೆಡೆಗೆ ನೂಗ್ತಾ ಇದ್ದೇವೆ. ನಮ್ಮ ಸನಾತನ ಸಂಸ್ಕೃತಿ ಇದು ನೋಡಿ. ಸನಾತನ ಅಂದಾಗಲೇ ಕೆಲವ್ರಿಗೆ ಅದು ಯಾಕೋ ಕೋಪ ಬಂದ್ಬಿಡ್ತದೆ. ಸನಾತನ ಅಂದ್ರೆ ಇನ್ನೇನು ಅಲ್ಲ, ಪ್ರಾಚೀನ ಸಂಸ್ಕೃತಿ ಅಂತಷ್ಟೇ. ನಮ್ಮ ಹಿರಿಯರು ಅನುಸರಿಸ್ಕೊಂಡು ಬಂದು ಕೆಲವು ಪದ್ಧತಿಗಳು ಅಂತಷ್ಟೇ. ಹಂಗಂದ್ರೆ ನಾವು ಸನಾತನ ಅಂದಾಕ್ಷಣಕ್ಕೆ ಅದೇನು ಕೋಪ ಬರ್ತದೋ, ಕೇಸರಿ ನೋಡಿದ ತಕ್ಷಣ ಯಾಕೆ ಕೋಪ ಬರ್ತದೋ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಬಣ್ಣಗಳನ್ನು ನೋಡಿ ಕೋಪ ಯಾಕೆ ಮಾಡ್ಕೋಬೇಕು ನಾವು? ಆ ಬಣ್ಣ ಅನ್ನೋದು ಕೇವಲ ಧರ್ಮದ ಸಂಕೇತ ಅಂತ ನಾವು ಅನ್ಕೋಬಾರ್ದು. ಅದು ಒಂದು ವರ್ಣ ಬಣ್ಣ. ಬಣ್ಣಗಳಿದ್ದಾವೆ. ಕಾಮನ್ ಬಿಲ್ ನೋಡಿ ಸಂತೋಷ ಪಡ್ತೀವಿ. ಕಾಮನ್ ಬಿಲ್ಲಲ್ಲಿ 7 ಬಣ್ಣಗಳನ್ನು ಕಾಣ್ತೀವಿ. ಒಂದೇ ಒಂದು ಬಣ್ಣ ಬಂದರೆ ಯಾರೋ ನೋಡ್ತೀವಿ ತಿರುಗಿಕೊಂಡು, ಮತ್ತೆ ತೆಗೆಯಲ್ತಾನೆ ಇದು. ಹಾಗೆ ಸನಾತನ ಸಂಸ್ಕೃತಿ ಅಂದರೆ ನಮ್ಮ ಹಿರಿಯರು ಪೂರ್ವಜರು ಅನುಸರಿಸ್ಕೊಂಡು ಬಂದ ಪದ್ಧತಿ. ಇವತ್ತು ಎಷ್ಟೋ ಜನ ಇಲ್ಲಿ ಬರ್ತಾರೆ, ನಮ್ಮ ತಂದೆ ಬರ್ತಿದ್ರು ಸರ್, ಅವ್ರು ತೀರ್ಕೊಂಡ್ರು, ಆಗ ನಾನು ಬರ್ತಾ ಇದ್ದೀನಿ, ಈಗ ನನ್ನ ಮಗ ಬರ್ತಾನೆ ಮುಂದೆ ಅಂದರು. ಈ ಸನಾತನ ಸಂಸ್ಕೃತಿಯಲ್ಲಿ ಇರುವಂಥ ಹಬ್ಬ ವ್ರತ ಎಲ್ಲವೂ ಕೂಡ ವೈಜ್ಞಾನಿಕ ತಳಹದಿಲೇ ಇದೆ. ಯಾರು ಅವ್ರವ್ರ ಇಷ್ಟಕ್ಕೆ ಮಾಡ್ಕೊಂಡು ಮೂಢನಂಬಿಕೆಗೆ ನಾವು ಜವಾಬ್ದಾರಿ ಅಲ್ಲ. ಈ ಶಿವರಾತ್ರಿ, ಯುಗಾದಿ, ಸಂಕ್ರಾಂತಿ ಹಬ್ಬದಲ್ಲಿ ತಿನ್ನೋ ಆಹಾರ ಕೂಡ ವೈಜ್ಞಾನಿಕ ತಳಹದಿ. ನಾವು ಬೇವು ಬೆಲ್ಲ ಎಲ್ಲ ತಿಂತೀವಿ. ಯಾಕೆ ಅಂದರೆ ಕಷ್ಟ ಸುಖ ಎಲ್ಲ ಸಮಾನವಾಗಿ ಸ್ವೀಕಾರ ಮಾಡು. ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ತಿನ್ನಿ ಅಂತಾರೆ. ಯಾಕೆ? ಸಂಕ್ರಾಂತಿ ಹಬ್ಬದಲ್ಲಿ ತುಂಬ ಚಳಿ, ದೇಹ ತುಂಬೆಲ್ಲ ಚರ್ಮ ಒಡೆದು ಬಿರುಕು ಮೂಡ್ತವೆ. ಆ ಎಳ್ಳು ಅತ್ಯಂತ ಆರೋಗ್ಯಪೂರ್ಣ ಆಯುರ್ವೇದದ ಆಹಾರ, ಅದು ಕೇಳಿ ನೋಡಿ ಹೇಳ್ತಾರೆ. ಆ ಎಳ್ಳನ್ನು ಸೇವಿಸೋದ್ರಿಂದ ಆರೋಗ್ಯನೂ ಚೆನ್ನಾಗಿರ್ತದೆ ಅಂತ. ಆದ್ದರಿಂದ ನಾವು ಭಕ್ತಿಯನ್ನು, ಸ್ವಲ್ಪ ಹಳೆಯ ಕಾಲದ ಭಕ್ತಿ ಇರ್ಬೋದು, ಅದನ್ನು ಯಾವುದು ಒಳಿತು ಯಾವುದು ಕೆಡಕು, ಯಾವುದು ಸಮಾಜಕ್ಕೆ ಒಳಿತು, ಯಾವುದು ಸಮೂಹದ ನಡೀತಾ ಇದೆ, ಇದನ್ನೆಲ್ಲ ನಾವು ಅನುಸರಿಸಿದರೆ ಮಾತ್ರ ಈ ಭಕ್ತಿ, ಈ ಧರ್ಮ ಇದೆಲ್ಲವೂ ಕೂಡ ಉಳಿಯಕ್ಕೆ ಸಾಧ್ಯ. ಆದ್ದರಿಂದ ಇವತ್ತು ಬನ್ನಿ ಜಗದೀಶಾಚಾರ್ಯ, ಬನ್ನಿ. ಈ ದಿವಸ ನಾವು ರಾಜ ಸತ್ಯವ್ರತ ಕಥೆಯ ಜೊತೆಗೆ ಸಾಡೆ ಸಾತಿಯ ಪ್ರಭಾವ ಯಾಕೆ ಬರ್ತದೆ, ಬಂದಾಗ ಏನು ಮಾಡಬೇಕು, ಅದು ಬರದೇ ಇದ್ದಾಗೂ ಇರ್ಬೋದಾ ಅಥವಾ ಆಗೋದಿಲ್ವಾ? ಸಾಡೆ ಸಾತಿ ತಪ್ಪಿಸ್ಕೊಳ್ಳೋಕ್ಕಂತೂ ಆಗಲ್ಲ, ಅದು ಬಂದೇ ಬರ್ತದೆ. 30 ವರ್ಷಕ್ಕೊಂದು ಬಾರಿ ನಮಗೆ ಪ್ರಭಾವ ಬೀರ್ತದೆ. 100 ವರ್ಷ ಆಯಿಸಿದ್ರೆ 3 ಸಲ ಬರೋದು. ಅದು ಯಾರು ಭಯ ಪಡೋದು ಬೇಡ. ಯಾಕೆ ಅಂದರೆ ಸದ್ಯಕ್ಕೆ 2 ಸಲ ಬಂದು ಹೋಗುತ್ತೆ, ನಾವೇ ಹೊಂಟೋಯ್ತೀವಲ್ಲ, ಅಷ್ಟರ ಮಟ್ಟಿಗಾಗಿರೋದು. ಇವಾಗ 60 ವರ್ಷದ ಮೇಲೆ ಬದುಕದೆಲ್ಲ ಬೋನಸ್ಸು ಅಂತ ಬದುಕಬೇಕಿನ್ಮೇಲೆ ಪರವಾಗಿಲ್ವೇ, 60 ಆಯ್ತಾ ಅನ್ನುವಂಗೆ ಆಯ್ತು ಈಗ ಕತೆ. 100 ಅನ್ನೋಂಗಿಲ್ಲ ಇನ್ಮೇಲೆ, 60 ಆದರೂ ನೀವು ಬದುಕಿದೆಯಾ ಅಂತ. ಆದ್ದರಿಂದ ಆ ಎಲ್ಲ ವಿಚಾರಗಳನ್ನು ಒಳಗೊಂಡಂಥ ಕಥಾಮೃತವನ್ನು ಶ್ರವಣ ಮಾಡ್ತಾ ಮಧ್ಯೆ ಮಧ್ಯೆ ಭಕ್ತಿಗೀತೆಗಳನ್ನು ಆಡ್ತಾ ಸಂಕ್ಷೇಪವಾದ ಕಥಾಭಾಗ ಆಗ್ತದೆ. ತಾವೆಲ್ಲ ವಿನಮ್ರವಾಗಿ ಕುಳಿತು ಆನಂದವಾಗಿ ಕುಳಿತು ಈ ದಿವಸ ಆ ಭಗವಂತನ ನಾಮಾಮೃತವನ್ನು ಸವಿದುಣ್ಣಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ, ಆ ಭಗವಂತ ಶನೈಶ್ವರನ ಕಥಾಭಾಗ, ಸತ್ಯವ್ರತ ಕಥಾಭಾಗವನ್ನು ನಾವೆಲ್ಲರೂ ಕೂಡ ಶ್ರವಣ ಮಾಡೋಣ. ಧರೆಯನ್ನು ಹಾಳುತ್ತಲಿರುವನು ರಾಜ ಸತ್ಯವ್ರತನು ಮುದದಿಲ್ದಲಿತ. ಹರಿಗುರು ಕೃಪೆಯಲ್ ಮುದದಿಲ್ದಲಿತ, ಹರಿಗುರು ಕೃಪೆಯಲ್ ಮುದದಿಲ್ದಲಿತ. ಆಳುತ್ತಲಿರುವನು ತಾನಾಗ ಸಾಂಬ ಸದಾಶಿವ, ಸಾಂಬ ಸದಾಶಿವ, ಸಾಂಬ ಸದಾಶಿವ, ಸಾಂಬ ಶಿವ. ಕಳಿಂಗಪುರವನು ಆಳುತ್ತಲಿರುವ ಗೋವಿಂದ ವರ್ಮನ ಸುತನಾಗ. ಸದ್ಧರ್ಮ ಪಾಲನೆ ಮಾಡುತ್ತಲಿ, ಸದ್ಧರ್ಮ ಪಾಲನೆ ಮಾಡುತ್ತಲಿ, ಆನಂದದಿಂದಲೂ ರಾಯ ತಾನು. ಕೇಳಿರಿ ಸತ್ಯವ್ರತನ ಚರಿತೆಯ, ಕೇಳಿರಿ ಸತ್ಯವ್ರತನ ಚರಿತೆಯ. ಕಲಿಯುಗದಿ ಮಾನವ ಕುಲ ಕೋಟಿ ರಾಮ ರಾಮ ರಘು
ಈ ಭರತ ಭೂಮಿಯಲ್ಲಿ ಅತ್ಯಂತ ಪವಿತ್ರಮಯವಾದ ಪ್ರಖ್ಯಾತವಾದ ನಾಡು ಕಳಿಂಗ ರಾಜ್ಯ. ಆ ಕಳಿಂಗ ರಾಜ್ಯವನ್ನ ಪರಿಪಾಲನೆ ಮಾಡ್ತಾ ಇದ್ದಾನೆ ಗೋವಿಂದವರ್ಮನ ಸುಪುತ್ರನಾದಂಥ ಸತ್ಯವ್ರತ. ಚಂದ್ರ ಆಸೆ ಎಂಬ ಪತ್ನಿಯೊಡಗೂಡಿಕೊಂಡು ಸದ್ಧರ್ಮ ಪಾಲನೆ, ಪ್ರಜಾಪಾಲಕ, ಪ್ರೀತಿಯಿಂದ ಸದಾಕಾಲ ದೈವಭಕ್ತಿ ಉಳ್ಳವನಾಗಿ, ರಾಜ್ಯರಲ್ಲಿ ಪ್ರೀತಿ ಉಳ್ಳವನಾಗಿ ಆ ರಾಜ ಆಳ್ತಾ ಇದ್ದಾನೆ. ಅವನ ಸತ್ಯಸಂಧತೆ, ಧರ್ಮ ಪರಿಪಾಲನೆ ಲೋಕವಿಖ್ಯಾತವಾಗಿದೆ. ಲೋಕದ ತುಂಬೆಲ್ಲ ಆ ಸತ್ಯವ್ರತನ ವಿಚಾರಧಾರೆಗಳನ್ನ ಮನೆಗಳಲ್ಲಿ ಜನ ಮಾತಾಡ್ತಾ ಇದ್ದಾರೆ. ನೆರೆ ರಾಜ್ಯದಲ್ಲೂ ಕೂಡ ಸತ್ಯವ್ರತನಂತ ರಾಜ ನಮಗಿರಬಾರದಾ ಅಂಥೇಳಿ ಪ್ರಜೆಗಳೆಲ್ಲರೂ ಕೂಡ ತಮ್ಮಲ್ಲೇ ಮಾತಾಡ್ಕೊಳ್ತಿದ್ದಾರೆ. ಹೀಗಿರುವ ಸಂದರ್ಭ ಒಂದಾನೊಂದು ದಿನ ಅತ್ತ ದೇವಲೋಕದಲ್ಲಿ ಸುರಪತಿಯ ವಡ್ಡೋಲಗ ಆ ದೇವೇಂದ್ರ ಕುಳಿತಿದ್ದಾನೆ ವಜ್ರಾಯುಧವನ್ನು ಧರಿಸಿ. ಅಲ್ಲಿ ಅಷ್ಟದಿಕ್ಪಾಲಕರು, ನವಗ್ರಹವರ್ಯರು, ಗರುಡ ಗಂಧರ್ವ ಕಿನ್ನರ ಕಿಂಪುರುಷರು, ಅಶ್ವಿನಿ ದೇವತೆಗಳು ಒಳಗೊಂಡಂತ ಬ್ರಹ್ಮ ಋಷಿಗಳಾದಂಥ ವಿಶ್ವಾಮಿತ್ರ, ವಶಿಷ್ಠ ಮೊದಲಾದಿ ಆ ಮಹರ್ಷಿಗಳು ಎಲ್ಲರೂ ಸೇರಿರುವಂತ ಸಮಯ. ಅಂತ ಸಭೆ ತುಂಬಿ ತುಳುಕಾಡ್ತಾ ಇದೆ. ಆ ಸಭೆಗೆ ಬ್ರಹ್ಮಮಾನಸ ಪುತ್ರರಾದಂಥ ತ್ರಿಕಾಲಜ್ಞಾನಿಗಳು, ಮಹನೀಯರಾದಂಥ ನಾರದ ಮಹರ್ಷಿಗಳು ಮಹತಿ ಎಂಬ ವೀಣೆಯನ್ನು ನುಡಿಸುತ್ತ ಅವರ ನಾಮಾಮೃತ ಅವರ ಕಂಚಿನ ಕಂಠದಲ್ಲಿ ಹೊರಹೊಮ್ಮುತ್ತಿದೆ ಭಗವಂತನ ನಾಮ ಸಂಕೀರ್ತನೆ. ಹೇ ಭಕ್ತವತ್ಸಲ ದಯಾನಿದೆ, ಜಯ ಜಯ ಪರಮೇಶ, ಜಯ ಜಯ ಪರಮೇಶ, ಜಯ ಜಯ ಜಗದೀಶ, ಜಯ ಜಯ ಪರಮೇಶ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಗಜ ಚರ್ಮಾಂಬರ ಭಸ್ಮಾಂಗದರ, ಗಜ ಚರ್ಮಾಂಬರ ಭಸ್ಮಾಂಗದರ, ಶೂಲಪಾಣಿ ಏದ ಮರುಗದರ, ಶೂಲಪಾಣಿ ಏದ ಮರುಗದರ, ಜಯ ಜಯ ಪರಮೇಶ, ಜಯ ಜಯ ಪರಮೇಶ. ಹರ ಹರ ಮಹಾದೇವ. ರಜತಾದ್ರಿಗಿರಿ ಗೊಡೆಯ ರಂಜಿತ ಕಾಯ ಹೇ ಮನೋಹರ. ಮಹಾದೇವ ಮಹಾದೇವ. ರಂಜಿತ ಕಾಯ ಹೇ ಮನೋಹರ, ಅನುದಿನ ನಿನ್ನ ಧ್ಯಾನವ ಮಾಡುವೆ, ಅನುದಿನ ನಿನ್ನ ಧ್ಯಾನವ ಮಾಡುವೆ, ಜಯ ಜಯ ಪರಮೇಶ, ಹೊರೆಯೋ ಜಗದೀಶ, ಜಯ ಜಯ ಪರಮೇಶ. ಭಕ್ತವತ್ಸಲ ಗರಳ ಕಂದರ ನಗಮುಖ ಸುಂದರ, ಹೇ ಶುಭಂಕರ ಶಿವಶಂಕರ.
ನಾರದ ಮಹರ್ಷಿಗಳು ಬರ್ತಿದ್ರೆ ಎಲ್ಲರೂ ಕೂಡ ಗೌರವಾದರದಿಂದ ಬರಮಾಡಿಕೊಂಡ್ರು. ಬನ್ನಿ 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 ಗುರುಗಳೇ, ಬನ್ನಿ ಬನ್ನಿ ಬನ್ನಿ. ಆತ್ಮೀಯತೆ ಬೇಕು. ಅದು ಗುರುಗಳಾಗಲಿ, ಅತಿಥಿಗಳಾಗಲಿ, ಬಂಧುಗಳಾಗಲಿ ಮನೆಗೆ ಬಂದರೆ ಆತ್ಮೀಯತೆ ಬೇಕು. ಕರೆಯೋ ರೀತಿ ಬೇಕು. ಕರೆಯೋ ರೀತಿ ನೀತಿ ಸರಿಯಾಗಿರ್ಬೇಕು. ಊಟ ಹಾಕೋದು ಆಮೇಲೆ ಮಾತಾಡಿಸ್ಬೇಕು. ಮೊದಲು ಚಂದವಾಗಿ ಮಾತಾಡಿಸ್ಬೇಕು. ಇವ್ರು ಯಾಕೆ ಬಂದರು ಅಂತ ಮುಖ ಸಣ್ಣ ಮಾಡ್ಕೊಳ್ಳೋದಲ್ಲ. ಮೊದಲೆಲ್ಲ ತುಂಬ ಬಡತನ ಇರ್ತಿತ್ತು. ಯಾವ ವಿಚಾರದಲ್ಲಿ? ತಿನ್ನೋ ಅನ್ನಕ್ಕೆ ಬಡತನ ಮೊದಲು. ಈಗಿನ ಕೊರತೆಗಳೇ ಬೇರೆ, ಮೊದಲಿನ ಕೊರತೆಗಳೇ ಬೇರೆ. ಮೊದಲು ಅನ್ನ ಇಲ್ಲ, ಬಟ್ಟೆ ಇಲ್ಲ, ಇರ್ಲಿಕ್ಕೆ ಒಳ್ಳೆ ಮನೆ ಇಲ್ಲ ಅಂತ, ಅಥವಾ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡೋಕ್ಕಾಗ್ತಿಲ್ವಲ್ಲ ಅಂತ ಕೊರತೆ. ಈಗ ಹಂಗಿಲ್ಲ. 70,000 ಮೊಬೈಲ್ ಇಲ್ಲ, ಕತ್ತಲ್ಲಿ ನೆಕ್ಲೇಸ್ ಇಲ್ಲ, ಕೈಲಿ ಮೊಬೈಲ್ ಇಲ್ಲ. ಎಲ್ಲ ನಮ್ಮ ಆಸೆಗಳು ಭಾಳ ಚೇಂಜ್ ಆಗ್ಬಿಟ್ಟವೆ ಈಗ. ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು 4-5 ಜನ. ದೇವ್ರಿಗೆ ಅರಕೆ ಕಟ್ತವ್ರೆ. ಶನೇಶ್ವರ ಕಾಪಾಡಪ್ಪ ಅಂತ ಕೆಲವರು, ಶನೇಶ್ವರ ಮಗನ ಮದುವೆ ಆಗಲಿ ಅಂತ ಕೆಲವರು, ಶನೇಶ್ವರ ಮನೆ ಕಟ್ಟೋಂಗೆ ಮಾಡು ಅಂತ ಕೆಲವರು, ಇನ್ನು ಕೆಲವರು 5 ತಿಂಗಳಾಯ್ತು ದುಡ್ಡು ಯಾಕಪ್ಪ ಬಂದಿಲ್ಲ ಅಂತ ಶನಿದೇವ್ರು ಕೇಳ್ತಾವ್ರೆ. ಅವ್ರಂದ್ರು ನನಗೂ ಅದಕ್ಕೂ ಸಂಬಂಧ ಇಲ್ಲ, ಸರ್ಕಾರ ಕೇಳ್ಕೊಳ್ಳಿ ಅಂತ ಅವ್ರಂತವ್ರು. ನಾನೇನಾದ್ರು ಶುರು ಮಾಡಿದ್ನವಾದ, ನಾನು ಬಂದರೆ ಮಾತ್ರ ನಿನಗೆ ಅಕೌಂಟ್ ಫುಲ್ ಮಾಡ್ತೀನಿ ಅಂತ ನಾವು. ನಾನೇನಾದ್ರು ಬಂದೋ ಜನ್ಮ ರಾಶಿಗೆ ನಿನ್ನ ಅಕೌಂಟ್ಗೆ 2 ಅಲ್ಲ 20 ಲಕ್ಷ ಬರೋಂಗೆ ಮಾಡ್ತೀನಿ ನೋಡು ಅಂತ. ಅದಕ್ಕೆ ನಮ್ಮ ಆಲೋಚನೆಗಳ ವಿಭಿನ್ನತೆ. ಈಗ ಯಾರಾದರೂ ಮನೆ ಬಾಗಿಲಿಗೆ ಬಂದರೆ ಅವ್ರನ್ನ ಪ್ರೀತಿಯಿಂದ ಸ್ವಾಗತ ಮಾಡಬೇಕು. ಹಿರೀಕರು ಹಂಗೆ ಮಾಡ್ತಿದ್ದು. ಅವ್ರ ಮನೆಯೊಳಗೆ ಏನಿಲ್ಲದೆ ಇದ್ರು ಊಟ ಮಾಡ್ಕೊಂಡು ಹೋಗಪ್ಪ, ಊಟ ಮಾಡ್ಕೊಂಡು ಹೋಗು, ಊಟ ಮಾಡ್ಕೊಂಡು ಹೋಗು ಅನ್ನೋರು ಅವರು. ಯಾರಾದರೂ ಮನೆ ಬಾಗಿಲು ಕಳ್ಳ ಬರಲಿ ಸುಳ್ಳ ಬರಲಿ, ಅಜ್ಜಿರು ಕೂತ್ಕೊಂಡ್ಬಿಟ್ರು, ವಯಸ್ಸಾದವ್ರು ಅಜ್ಜಿರು ಕೂತ್ಕೊಂಡಿರೋರು, ಕೂಟಾಣಿಗೆ ಎಲ್ಲಡಕ್ಕೆ ಹಾಕೊಂಡು ಕೂತ್ಕೊಂಡು ಕೂತಿರೋರು ಅವರು. ಒಳಗೆ ಸೊಸೆ ಬೈಯೋಳು, ಏನು ಮಾಡಿ ಕೂಳಂಗೆ ಕರೀತಾವಳು ಇವಳು ಒಬ್ಳು ಅಂತ. ಈ ಅಜ್ಜಿ ಮಾತ್ರ ಬಾಪ ಊಟ ಮಾಡು, ಯಾವ್ರ ಮಗ ನೀನು, ಕುಂತ್ಕೊಂಡು ನೀರು ಕುಡಿ ಅನ್ನೋಳು. ಈಗ ಮನೆಗೆ ನೆಂಟ್ರ ಕರಿಗೆ ಭಯ. ನಮ್ಮ ಫ್ರೆಂಡ್ ಮನೆಗೆ ಅಡುಗೆ ಮಾಡಿ, ನನ್ನ ಫ್ರೆಂಡ್ನ ಮನೆಗೆ ಊಟಕ್ಕೆ ಕರಿಬೇಕಾದ್ರೆ ನನ್ನ ಹೆಂಡ್ತಿಗೆ ಮೊದಲೇ 15 ದಿನ ಅನ್ನುವಂಗೆ ಅರ್ಜಿ ಹಾಕ್ಬೇಕು ನಾವು. ಅರ್ಜಿ ಬರೆದು ಅವ್ರು ಕೇಳ್ತಾರೆ ಯಾರು ಬಂದರು, ಅವನು ಎಂಥ ಗತಿಗೆ ಇಟ್ಟವನು, ನಮ್ಮ ಮನೆಗೆ ಬತ್ತಾರವನು, ಯಾಕೆ ಬತ್ತಾವನೆ, ನಿನಗೂ ಅವನಿಗೂ ಎಷ್ಟು ವರ್ಷದಿನ ಪರಿಚಯ, ಏನು ನೆಟ್ಟಿಗೆ ಬಂದು ಅನ್ನ ತಿಂದಾನೋ ಎಣ್ಣೆ ಗಿಣ ಒಳ್ಕೊಂಡು ಅವತಾರ ಆಡಾನೋ, ಅವನು ಏನಾರ ಕುಡಿದ್ಗಿಡ್ದು ಬಂದರೆ ಈಗಲೇ ಹೇಳ್ತೀನಿ ಅವನು ನಿನ್ನಿಬ್ಬರನ್ನೂ ಆಚೆಗೆ ಹಾಕ್ಬಿಡ್ತೀನಿ ಅಂತ ಒಂದೇ ಮಾತುಕಂತ. ಯಾರನ್ನ ಕರಿಯಪ್ಪ ಒಂದು ತೇನು ನಮ್ಮಲ್ಲ ಅದು ಹಾಕಿ ಕಳಿಸುವ ಅನ್ನೋದಿಲ್ಲ. ಅಲ್ಲ ರೀ, ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಬರ್ತಾರ ನೆಂಟರು. ನಾವು ಹೇಳ್ದಂಗೆ ಚೈನಾ ಹಾಕ್ಕೊಂಡು ಭಾಳ ಸ್ವಚ್ಛವಾಗಿ ಬಂದವ್ರು ಮಾತ್ರ ನೆಂಟ್ರ ಅಂದರೆ ಕೊಳಕು ಬಟ್ಟೆ ಹಾಕ್ತವ್ರು ಯಾರು ಒಳ್ಳೆಯವ್ರು ಇಲ್ವ ಈ ಪ್ರಪಂಚದೊಳಗೆ? ಎಲ್ಲ ಬಹಳ ಬಿಳಿ ಉಡುಪು ಹಾಕಕ್ಕೆ ಕೂತೀವನಪ್ಪ. ನಾನು ಕತ್ತೊಂದು ತುಂಬ ಮಣಿ ಹಾಕಿದ್ದೀನಿ, ನಾಮ ಎಲ್ಲ ಹಚ್ಚಿದ್ದೀನಿ. ನನ್ನ ಮನ್ಸೊಳಗೆ ಏನು ನಡೀತದೆ ನಿಮಗೆ ಗೊತ್ತಾ? ಒಳ್ಳೇದು ನಡೀತಾ ಇರ್ಬೋದು, ಕೆಟ್ಟದ್ದು ನಡೀತಿರ್ಬೋದು. ಅದಕ್ಕೆ ಮುಖ ನೋಡಿ ಮಣೆ ಹಾಕಬೇಡ ಅಂದರು. ಯಾರಾದರೂ ಮನೆಗೆ ಬಂದರೆ ಅತಿಥಿಗಳನ್ನು ಗೌರವಾದರದಿಂದ ಸ್ವೀಕಾರ ಮಾಡಬೇಕು. ಯಾಕೆ ಈ ಮಾತು ಹೇಳಿದೆ ಅಂದರೆ, ನಾರದ ಮಹರ್ಷಿಗಳು ಬಂದರೆ ಅತ್ಯಂತ ಅಕ್ಕರಿಂದ ಬನ್ನಿ 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 ಗುರುಗಳೇ, ದೇವೇಂದ್ರಾದಿಯಾಗಿ ಎಲ್ಲರೂ ಯಥೋಚಿತವಾದ ಗೌರವ ಕೊಟ್ಟರು. ಆ ನಾರದ ಮಹರ್ಷಿಗಳು ಬಂದು ಕೊಡುತ್ತರು. ಆಗ ಆ ಮಹನೀಯನಾದಂಥ ಸುರಪತಿ ದೇವೇಂದ್ರ ಕೇಳ್ತಿದ್ದಾನೆ, ಪೂಜ್ಯರೇ, ಎತ್ತಲಿಂದ ನಿಮ್ಮ ಪಯಣ, ಒತ್ತು ತಂದಿರ ಸುವಾರ್ತೆಗಳ. ನೀವು ಸುಮ್ಮನೆ ಬರೋದಿಲ್ಲ, ಬಂದಾಗ ಏನಾದರೂ ಒಂದು ಒಳ್ಳೆ ವಿಚಾರ ಹೇಳ್ತೀವಿ, ನಾವು ಅದು ಕೇಳಬೇಕು ಅಂತಾನೆ ಕಾಯ್ತಾ ಇದ್ದೇವೆ. ಹೇಳಿ ಗುರುಗಳೇ, ಎಲ್ಲಿಂದ ಬಂದ್ರಿ? ಅದಕ್ಕೆ ಆ ನಾರದ ಮಹರ್ಷಿಗಳು ಹೇಳ್ತಿದ್ದಾರಪ್ಪ, ಸಪ್ತಲೋಕದಲ್ಲಿ ಶ್ರೇಷ್ಠವೆನಿಸಿರುವ ಭೂಲೋಕದಿಂದ ಬಂದೆ. ಸಪ್ತಲೋಕದಲ್ಲಿ ಶ್ರೇಷ್ಠ ಈ ದೇವಲೋಕ ಬದಲುಗೊಂಡು ಯಾಕೆ ಶ್ರೇಷ್ಠ ಅಂದ್ರೆ, ನೋಡಪ್ಪ, ನೀವೆಲ್ಲ ಮರಣ ಗೆದ್ದವರು ದೇವತೆಗಳು. ನೀವು ಒಳ್ಳೇದು ಮಾಡಿದ್ರು ಬದುಕೇ ಇದ್ದೀರಿ, ಕೆಟ್ಟದ್ದು ಮಾಡಿದ್ರು ಬದುಕೇ ಇದ್ದೀರಿ. ಆದರೆ ಮಾನವ ಜೀವ ಅನ್ನೋದಿದೆಯಲ್ಲ, ಅದು ಜನಿಸಿ ಕರ್ಮ ಫಲವನ್ನು ಅನುಭವಿಸಿ ಸುಖ ದುಃಖಗಳಲ್ಲಿ ಮುಳುಗೆದ್ದು ಕೊನೆಗೆ ಮರಣ ಹೊಂದುತ್ತದೆ. ಅಷ್ಟರೊಳಗೆ ದೇವರು ಭಕ್ತಿ ಭಾವನೆ ದಾನ ಧರ್ಮದಿಂದ ಪುನೀತರಾಗ್ತಾರೆ. ಅದಕ್ಕೆ ಭೂಲೋಕವೇ ಶ್ರೇಷ್ಠವಾದದ್ದಪ್ಪ ಅಂತ ಭೂಲೋಕದಿಂದ ಬಂದೆ. ಹೌದೇ ಸ್ವಾಮಿ, ಆ ಭೂಲೋಕದಲ್ಲಿ ವಿಶಿಷ್ಟವಾದದ್ದೇನಾದರೂ ಕಂಡ್ರ? ಅಂತ ವಿಶಿಷ್ಟವೇನೂ ಇಲ್ಲ ಸುರಪತಿ. ಆದರೆ ಒಂದು ವಿಚಾರ ಮಾತ್ರ ಎಲ್ಲ ಕಡೆಯೂ ಮೊಳಗ್ತಾ ಇದೆಯಪ್ಪ. ಏನ್ ಸ್ವಾಮಿ ಅದು? ಎಲ್ಲಿ ನೋಡಿದರೂ ಸತ್ಯವ್ರತನ ಕೀರ್ತಿಯದು
ಮೊಳಗುತ್ತಿದೆ ಆ ಭೂಲೋಕದಿ. ಸತ್ಯವ್ರತನ ಕೀರ್ತಿಯದು ಮೊಳಗುತ್ತಿದೆ ಆ ಭೂಲೋಕದಿ. ಎಲ್ಲಿ ನೋಡಲು ಎಲ್ಲಿ ಕೇಳಲು ಕಳಿಂಗದ ಅಧಿಪತಿ ಮೆರೆಯುತ್ತಿದೆ. ಸತ್ಯವ್ರತನ ಸತ್ಯದ ಕೀರ್ತಿ ಮೊಳಗುತ್ತಿದೆ ಭೂಲೋಕದಲ್ಲಿ. ಎಲ್ಲಿ ನೋಡಿದ್ರು ಒಂದೇ ವಿಚಾರವಪ್ಪ, ಸತ್ಯವ್ರತ ಸತ್ಯವ್ರತ ಸತ್ಯವ್ರತ. ಹೆಸರಿಗೆ ತಕ್ಕಂತೆ ಸತ್ಯವನ್ನೇ ವ್ರತವನ್ನಾಗಿ ಆಚರಣೆ ಮಾಡ್ತಾ ಇದ್ದಾನೆ. ಉಸಿಯ ನಾಡದವನು, ಪರರಿಗೆ ಕೇಡು ಬಯಸದವನು, ರಾಜ್ಯ ಸಂಪಾದನೆಗಾಗಿ ನೆರರಾಜ್ಯದ ಜೊತೆ ಸದಾಕಾಲ ಶತ್ರುತ್ವವನ್ನು ಬೆಳೆಸದವನು, ಪ್ರಜಾಪಾಲಕನು, ಪಂಡಿತರಲ್ಲಿ ಗುರು ಹಿರಿಯರಲ್ಲಿ ಭಕ್ತಿ ಭಾವನೆ ಹೊಂದಿದವನು, ದೇವರೆಂದರೆ ದಿವ್ಯವಾದ ಭಕ್ತಿ ಉಳ್ಳವನು. ಇವೆಲ್ಲವೂ ಒಂದೇ, ಅವನೇ ಸತ್ಯವ್ರತ, ಅವನ ಕೀರ್ತಿ. ದೇವೇಂದ್ರ ಹೇಳ್ತಿದ್ದಾನೆ, ಏನು ಪೂಜ್ಯರೇ, ಸಾಮಾನ್ಯ ಮಾನವನಾಗಿ ಅವತರಿಸಿದ ಒಬ್ಬ ಮಹಾನುಭಾವ ಇಷ್ಟೆಲ್ಲ ಕೀರ್ತಿವಂತನಾಗಿ ಬಾಳ್ತಾ ಇದ್ದಾನೆ. ಅದಕ್ಕೆ ನಾರದರು ಹೇಳ್ತಿದ್ದಾರೆ, ಮಾನವನ ರೂಪದಲ್ಲಿರುವಂತ ದೈವವೇನೋ ಎಂಬಂತಿದ್ದಾನಪ್ಪ ಅವನು. ಅವನ ಸತ್ಯನಿಷ್ಠೆಯನ್ನು ಇಂಚು ಕದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಏನು ಹೇಳ್ತೀರಿ ಸ್ವಾಮಿ? ಅವನ ಸತ್ಯನಿಷ್ಠೆಯನ್ನು ಕದಲಿಸಲು ಸಾಧ್ಯವಿಲ್ಲವೇ? ಹೇಗೆ ಹೇಳ್ತೀರಿ? ಅಯ್ಯ, ಮನಸ್ಸಿನೊಳಗಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಂಬ 6 ಶತ್ರುಗಳನ್ನು ಯಾರು ಗೆಲ್ತಾರೋ ಅವರನ್ನ ಯಾವ ವಿಧಿಯು ಅಲುಗಾಡಿಸಲು ಸಾಧ್ಯವಿಲ್ಲ. ದೇವತೆಗಳು ಪ್ರಯತ್ನ ಪಟ್ಟರೂ ಅವನ ಸತ್ಯವ್ರತವನ್ನು ಭಂಗ ಮಾಡಲು ಸಾಧ್ಯವಿಲ್ಲ. ಅದಲ್ಲದೆ ಜನ್ಮರಾಶಿ ಪ್ರವೇಶ ಮಾಡಿ ಉಚ್ಚ ನೀಚ ಫಲವನ್ನು ಕೊಡುವ ನವಗ್ರಹಗಳಿಂದಲೂ ಅವನ ಸತ್ಯನಿಷ್ಠೆಯನ್ನು ಕೆಡಿಸಲು ಸಾಧ್ಯವಿಲ್ಲ. ನಾರದರ ಮಾತು ಕೇಳುತ್ತಾ ಕುಳಿತಿದ್ದ ಸಪ್ತಮ ಗ್ರಹ ಶ್ರೇಷ್ಠ ಛಾಯಾತನಯ ಆ ಭಗವಾನ್ ಶನೀಶ್ವರ ಕುಳಿತಲ್ಲಿಯೇ ನಕ್ಕ. ನಾರದರೇ, ಏನು ಹೇಳುತ್ತಿರುವಿರಿ? ಬರುವಾಗಲೇ ಕಲಹವನ್ನು ಒತ್ತು ತಂದಿರುವಂತೆ ಕಾಣುತ್ತಿದೆ. ಯಾರ ವಿಚಾರವನ್ನು ಉಸುರುತ್ತಿರುವಿರಿ? ಕಳಿಂಗದಧಿಪತಿ ಸತ್ಯವ್ರತ. ನಾರದರೇ, ಏನು ಶನಿದೇವ, ಆ ನಿಮ್ಮ ಸತ್ಯವ್ರತನ ಸತ್ಯನಿಷ್ಠೆ ಕೆಡಿಸುವ ಸಮಯ ಹತ್ತಿರ ಬರುತ್ತಿದೆ. ಅಂದರೆ ಈ ಶನಿಯು ಉಗ್ರ ಕೋಪಿಷ್ಠನಾಗಿರುವಂತ ಜನ್ಮರಾಶಿಯಲ್ಲಿ ಸಾಡೆ ಸಾತಿ ಪ್ರಾರಂಭ ಮಾಡುವನು. ಆ ಸಮಯ ನಿಮ್ಮ ಸತ್ಯವ್ರತನಿಗೆ ಇನ್ನು ಕೆಲವೇ ದಿನಗಳಲ್ಲಿ ಬಂದೊದಗಲಿದೆ. ಆ ಸಮಯದಲ್ಲಿ ನೀವು ಹೊಗಳುತ್ತಿರುವ ಸತ್ಯವ್ರತ ಅದಾವ ಸತ್ಯನಿಷ್ಠೆ ಒಳಪಟ್ಟಾನು ನಾನು ನೋಡುತ್ತೇನೆ. ಶನೇಶ್ವರ, ಅದು ಬೇರೆಯವರ ವಿಚಾರದಲ್ಲೇ ಹೊರತು ಸತ್ಯವ್ರತನ ವಿಚಾರದಲ್ಲ. ನೀನು ಎಷ್ಟು ಕಷ್ಟ ಕೊಟ್ಟರು, ಅನ್ನಕ್ಕೆ ಅಲಸಿದರು, ರಾಜ್ಯ ಭ್ರಷ್ಟನನ್ನಾಗಿ ಮಾಡಿದರು, ಸತ್ಯವ್ರತ ಮಾತ್ರ ತನ್ನ ಧರ್ಮನಿಷ್ಠೆ ಬಿಡುವನಲ್ಲ. ಶನೇಶ್ವರ, ನೀನೇನಾದರೂ ಅವನ ಸತ್ಯನಿಷ್ಠೆ ಕೆಡಿಸಲು ಹೊರಟರೆ ನಿನಗೆ ಅಪಜಯ. ಆಲದರೆ ಅಪಮಾನ ಸಹಿಸಲಾಗದ ಅಪಮಾನ, ಸಹಿಸಲಾಗದ ಅಪಮಾನ. ನರಹುಳುವಂದು ಈ ಪರಿಯೊಂದಲಿ, ನರಹುಳುವಂದು ಈ ಪರಿಯೊಂದಲಿ ಹೊಗಳುವುದು ಚಿತ್ರವೇ ಬಿಡು ಬಿಡು ಸರಿಯೇ, ಹೊಗಳುವುದು ಚಿತ್ರವೇ ಬಿಡು ಬಿಡು ಸರಿಯೇ. ಮಾನ ಸಹಿಸಲಾಗದ ಅಪಮಾನ.
ಆಸೆಯ ಭಂಗ ಮಾಡುವೆ, ಸತ್ಯವ್ರತನನ್ನು ಬೀದಿಗೆ ತಳ್ಳುವೆ. ವಿಧಿಯ ಮುಂದೆ ತಾನಿಲ್ಲಲಾಗದೆ ಕಣ್ಣೀರಿಡುವುದನ್ನು ನೋಡುವೆ. ವಿಧಿಯ ಮುಂದೆ ತಾನಿಲ್ಲಲಾಗದೆ ಕಣ್ಣೀರಿಡುವುದನ್ನು ನೋಡು. ಮಾನ ಸಹಿಸಲಾಗದ ಅಪಮಾನ, ಮಾನ ಸಹಿಸಲಾಗದ ಅಪಮಾನ. ನರಳುವಂದು ಪರಿಪರಿಯಂದರೆ ಮಗಳು ಉಚಿತವೇ, ಬಿಡು ಬಿಡು ಸರಿಯೇ. ನರಳುವಂದು ಪರಿಪರಿಬಿಡದಲ್ಲಿ ಮಗಳು ಉಚಿತವೇ, ಬಿಡು ಬಿಡು ಸರಿಯೇ. ಮಾನ ಸಹಿಸಲಾಗದ ಅಪಮಾನ, ಮಾನ ಸಹಿಸಲಾಗದ ಅಪಮಾನ, ಮಾನ ಸಹಿಸಲಾಗದ ಅಪಮಾನ. ಆಲದಲೇ ಮತ್ತೊಂದು ಮಾತು ಉಚ್ಚರಿಸಿದರೆ ಎಚ್ಚರ. ದೇವತೆಗಳಿಗೆ ಅಪಮಾನ ಮಾಡಲು ಬಂದಿರುವಿರಾ? ಜನನ ಮರಣಗಳ ಎಳೆಯಲ್ಲಿ ಒಳಪಟ್ಟು ನೋವು ನಲಿಗಳು ಸುಖ ಸಂಸಾರವೆಂಬ ಅಮಲಿನಲ್ಲಿ ತೇಲಿ ಕಾಮ ಕ್ರೋಧಾದಿ ವಶನಾಗಿ ಭೂಲೋಕದಲ್ಲಿ ಬಿದ್ದು ಸಾಯುವ ಮಾನವನನ್ನು ದೇವಸಭೆಯಲ್ಲಿ ಹೊಗಳುತ್ತಿರುವಲ್ಲ, ನಾಚಿಕೆಯಾಗುವುದಿಲ್ಲವೇ ನಿಮಗೆ? ನಾರದರು ಹೇಳುತ್ತಿದ್ದಾರೆ, ಶನೇಶ್ವರ, ಇದ್ದದ್ದನ್ನು ಇದ್ದ ಹಾಗೆ ಹೇಳಿದರೆ ಕೆಂಡದಂತಹ ಕೋಪ ನಿನಗೆ. ನಿನ್ನ ಯಾವ ಪ್ರಭಾವವು ಸತ್ಯವ್ರತನ ವ್ರತ ಕೆಡಿಸಲಾಗದು. ಇದು ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಸತ್ಯ. ಕೆಡಿಸುತ್ತೇನೆ, ಕೆಡಿಸುತ್ತೇನೆ. ಹೇಳುದಾದರೆ ಸಾಡೆ ಸಾತಿ ಪ್ರಭಾವವನ್ನು ತೋರುತ್ತೇನೆ. ಅವನ ಪೂರ್ವ ಜನ್ಮದ ಕರ್ಮ ಫಲಕ್ಕೆ ಅವನ ಜನ್ಮ ರಾಶಿಯಲ್ಲಿ ಕ್ರೂರವಾಗಿ 2.5 ವರ್ಷಗಳ ತನಕ, ವಿಳಂಬತನದಿಂದ 2.5 ವರ್ಷಗಳ ತನಕ, ಸಾಧಾರಣವಾಗಿ 2.5 ವರ್ಷಗಳ ತನಕ, 7.5 ವರ್ಷಗಳ ತನಕ ಬದುಕಿನ ಕಷ್ಟಗಳನ್ನೆಲ್ಲವನ್ನ ತೋರಿಸಿ ಸತ್ಯವಂತ ಎಂದು ಮೆರೆಯುತ್ತಿರುವ ಆ ನಿಮ್ಮ ಸತ್ಯವ್ರತನ ಸತ್ಯ ನಿಷ್ಠೆಯನ್ನು ಭಂಗ ಮಾಡದಿದ್ದರೆ ರವಿನಂದನನಲ್ಲ ಎಂದು ಶಪಥವ ಕೈದು ಹೊರಟ ಲಕ್ಷಣ ಶನಿದೇವನು ಬರದಿಲ್ಲ. ಶಪಥವ ಕೈದು ಹೊರಟ ಲಕ್ಷಣ ಶನಿದೇವನು ಬರದಿಲ್ಲ. ಕಥಾದಂಡವನ್ನು ಪಿಡಿದು ಖಗವಾಹನನು ಬಂದ, ಕಂಚಿನ ರಥವನ್ನು ಏರಿ ಮುಖ್ಯತನದಲ್ಲಿ ನಿಂತ. ನೀರಾಂಜನ ಸಮಭಾಸ ರವಿಪುತ್ರಮಾಕ್ಷಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನಿದೇವನ ಪಾದಕ್ಕೆ ಗೋವಿಂದ, ಛಾಯಾತನ ಪಾದಕ್ಕೆ ಗೋವಿಂದ. ಸಾಡೆ ಸಾತಿ ಅಂತಾರೆ. ಸಾಡೆ ಸಾತಿ ಅಂದ್ರೆ ಕೇವಲ ಈಗ ಮಾಡೋ ತಪ್ಪು ಬರೋ ಸಮಸ್ಯೆ ಅಲ್ಲ, ಅದು ಪೂರ್ವ ಜನ್ಮದ ಕರ್ಮ ಫಲ. ಈಗೆಲ್ಲ ಪೂಜೆ ಮಾಡಿ 1 ಮೂಟೆ ಅಕ್ಕಿ ತಗೊಟ್ಟು ಅದು ಬರ್ದಂಗೆ ಮಾಡ್ಕೊಂತೀನಿ ಅಂದ್ರೆ ಸಾಧ್ಯ ಇಲ್ಲ, ಬಂದೇ ಬರ್ತದೆ ಅದು. ಆ ಫಲ ಹೇಗೆ ಅಂದ್ರೆ ಉನ್ನತ ಸ್ಥಿತಿಗೂ ತಗೊಂಡು ಹೋಗ್ತದೆ, ಪಾತಾಳಕ್ಕೂ ಇಳಿಸ್ಬಿಡ್ತದೆ. ಪ್ರಭಾವ ಶನೇಶ್ವರ ಅಂದ್ರೆ ಕ್ರೂರ ಅಲ್ಲ, ಪ್ರಭಾವ. ಶನಿ ಪ್ರಭಾವ ಅಂತ ಹೆಸರು, ಶನಿ ಕ್ರೂರ ಅಂತಲ್ಲ. ತನ್ನ ಮೇಲೆ ನಮ್ಮ ಮೇಲೆ ಪ್ರಭಾವ ಬೀರ್ತಾನೆ. ಸಾಡೆ ಸಾತಿಯ ಪ್ರಭಾವ 2.5 ವರ್ಷಗಳ ತನಕ ಇರ್ತದೆ. ಒಂದು ರಾಶಿಯಲ್ಲಿದ್ರೆ ಅದರ ಹಿಂದಿನ ಮುಂದಿನ ರಾಶಿಗೂ ಕೂಡ ಪರಿಣಾಮ ಬೀರ್ತದೆ. ಆ ಜನ್ಮ ರಾಶಿಯಲ್ಲಿದ್ದಾಗ ನೋಡಿ ಏನೇನು ಸಮಸ್ಯೆ ಆಗ್ತದೆ ಅಂದ್ರೆ, ನಮಗೆ ಪ್ರಾಣ ನಷ್ಟ ಆಗೋದಿಲ್ಲ, ಸಾವು ತರೋದಿಲ್ಲ ಭಗವಂತ. ಸಾವಿಗಿಂತಲೂ ಸತ್ತೋದ್ರೆ ಆಗ್ತದಲ್ಲ ಅನ್ನುವಷ್ಟು ಅಪಮಾನ. ತುಂಬಾ ಚಂದವಾಗಿದ್ದ ಸ್ನೇಹಿತ ಎದುರು ಬೀಳ್ತಾನೆ. ಎತ್ತ ಮಕ್ಕಳು ತಿರುಗಿ ಮಾತಾಡ್ತಾರೆ. ನಾವೇನ್ ತಪ್ಪು ಮಾಡದೇ ಇದ್ರು ಅಪವಾದ ನಮ್ಮ ಮೇಲೆ ಬರ್ತದೆ. ಇವೆಲ್ಲ ಆ ಭಗವಂತನ ಸಾಡೆ ಸಾತಿಯ ಪ್ರಭಾವ. ತಪ್ಪಿಸ್ಕೊಳ್ಬೋದಾ? ಖಂಡಿತ ಸಾಧ್ಯ ಇಲ್ಲ. ಅದು ಬರದಂಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಸಮಯದಲ್ಲಿ ಧೃತಿಗೆಡಬಾರ್ದು. ಪೂಜೆ, ಭಕ್ತಿ, ಭಾವನೆ, ಅನ್ನದಾನ, ತಲ್ಲೀನತೆ ಆಗಬೇಕು ನಾವು. ಕಾರಣ ಏನು ಅಂದ್ರೆ, ಇನ್ನು ಅದು ಗೆಲ್ಲಿಕ್ಕೆ ನಾವು ಯುದ್ಧ ಮಾಡೋ ಶಕ್ತಿ ಇಲ್ಲ. ಶನೇಶ್ವರನ ಮೇಲೆ ಯುದ್ಧ ಮಾಡೋಕ್ಕಾಗ್ತದ? ಜಗಳ ಮಾಡ್ಲಿಕ್ಕೆ ಆಗ್ತದ?
ಕೋರ್ಟ್ಗೆ ಹೋಗಿ ಕೇಸ್ ಹಾಕ್ತೀನಿ, ಯಾಕೋ ಬಂದೆ ನನ್ನ ಜನ್ಮರಾಶಿಗೆ ಅಂತ ಕೇಳಲಿಕ್ಕೆ ಆಗ್ತದ? ಆಗೋದಿಲ್ಲ. ಅದಕ್ಕೇನು ಮಾಡಬೇಕು? ವಿನೀತ ಭಾವನೆ. ಯಾರೋ ನಮ್ಮನ್ನು ಬೈತಿರ್ತಾರೆ, ತಿರುಗಿ ನಾವು ಬೈತಾನೆ ಇದ್ರತಾನೆ ಜಗಳ ಮುಂದುವರಿದು ತಲೆ ತೆಗೆಸ್ಕೊಂಡು ನಿಂತ್ಕೊಬಿಟ್ರು ಎಷ್ಟೊತ್ತಾನೆ ಬೈತಾನ ಅವನು ಅಲ್ವಾ? ಯಾರೋ ಒಬ್ಬ ಭಿಕ್ಷುಕ ಹೋಗ್ತಾ ಇದ್ನಂತೆ, ಒಂದು ಮನೆ ಮುಂದೆ ನಿಂತ್ಕೊಂಡ. ಅಮ್ಮ ತುಂಬಾ ಹಸ್ತಿದ್ದೀನಿ, ಏನಾದ್ರೂ ಕೊಡು ತಾಯಿ ಎಂದ. ಆ ಮನೆ ಯಜಮಾಂತಿ ತುಂಬಾ ಗೈಯಾಳಿ, ಹೆಸರು ಮಾತ್ರ ಶಾಂತಮ್ಮ. ಊರವನಿಗೆಲ್ಲ ಜಗಳ ಮಾಡೋಳು ಆ ತಾಯಿ. ಹೆಸರು ಮಾತ್ರ ಯಾರೋ ಕಟ್ಬಿಟ್ಟು ಅವ್ರು ಶಾಂತಮ್ಮ ಅಂತ ಹೇಳು. ಒಂದಿನೊಂದು ಶಾಂತಿ ಇಲ್ಲ ಅವಳು. ಪಾಪ ಅವಳು ಗಂಡ ಅಂತೂ ಹಿಂಗೆ ದೇವಸ್ಥಾನ ತಗ ಬಂದು ಮನಿಕ ಬಿಡುವ. ಫೋನ್ ಮಾಡಿದಾಗ ಹೋಗಿ ಊಟ ಮಾಡ್ಕವ, ಊಟ ಆಯ್ತದಂಗೆ ಓಡ್ ಬಂದ್ಬಿಡು ವಾಪಸ್. ಅಂತ ಶಾಂತಮ್ಮ ಅವಳು. ಇವನೋ ಭಿಕ್ಷದವನ್ ನಿಂತ. ಭಿಕ್ಷದವನೇನ್ ಕೇಳ್ದ? ಅಮ್ಮ ಒಂದು ತನ್ನ ಕೊಡು ಅಂದ. ಇಲ್ಲ ಕೊಡ್ಬೇಕಿತ್ತು, ಇಲ್ಲ ಇಲ್ಲ ಅನ್ಬೇಕಲ್ವಾ? ಬೈದ್ಲು 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 ಬೈದ್ಲು. ನಿನಗೆ ಅಂಥದೋ ಬಂದಿರೋದು? ಕತ್ತರಿಸಿದ್ರೆ ನಾಕಾಳ ಐತಿಯಲ್ಲೋ, ಕೂಲಿ ಕೆಲಸ ಮಾಡೋ, ನಮ್ಮನೆ ಬಾಗ್ಲು ಬಂದಿದೆಯಲ್ಲ, ಹಾಗೆ ಹೀಗೆ ಅಂತ 20 ನಿಮಿಷ ಬೈದ್ಲು ಶಾಂತಮ್ಮ. ಆ ಭಿಕ್ಷುಕ ಏನು ಮಾತಾಡದೆ ನಿಂತ. ತುಂಬ ಪ್ರಜ್ಞೆ ಉಳ್ಳವನು ಅವನು. ಏನೋ ಪಾಪ ಅವನ ಕೈಲಿ ಆಗಲ್ಲ, ಪೂರ್ವಜನ್ಮದ ಕರ್ಮ, ಭಿಕ್ಷಾ ಬೇಡ್ತಿದ್ದ ಅಷ್ಟೇ. ಎಲ್ಲ ಬೈದಾಯ್ತಲೆ, ಅಮ್ಮ ಮುಗೀತಮ್ಮ ಅಂದ. ಅವಳನ್ಲು, ಎಂಥವನಿರ್ಬೇಕಯ್ಯ ನೀನು, ಕಿತ್ತೋದವನು, ಇಷ್ಟು ಬೋದ್ರೂ ಮುಗೀತಾ ಅಂತೀಯಲ್ಲ ನೀನು. ಇರ್ಲಿ ತಾಯಿ, ಆಯ್ತು. ಇದುವರೆಗೂ ನಾನು ಒಳ್ಳೇದನ್ನೇ ಕೇಳ್ತಿದ್ದೆ, ಇವತ್ತೊಂದಿನ ಕೆಟ್ಟದ್ದು ಕೇಳಿದೆ ಅಂದರೆ ಅದು ನಿನ್ನ ಕರ್ಮ ಅಲ್ಲ ತಾಯಿ, ನನ್ನ ಕರ್ಮ. ಆಗ್ಲಿ ಅಮ್ಮ, ಇಷ್ಟೆಲ್ಲ ಬೈದೆ ಆಯ್ತು, ಇನ್ನೊಂದು 4 ಸಲ ಬೈಕೋ, ಒಂದು ಸ್ವಲ್ಪ ಅನ್ನ ಕೊಡು ಅಂತ ಅವನು. ಅವಳನ್ಲಿ, ಇವನು ಸರಿಯಾದ ನನ್ನ ಮಗ ಇವನು. ಅವಳನ್ಲು, ನೋಡೋ ಸಂಜೆ ಗಂಟೆ ಬೇಕಾದ್ರೆ ಬೈತೀನಿ, ಅನ್ನ ಕೊಡುದಿಲ್ಲ ಅಂತವಳು. ಆಯ್ತು ಬಿಡಮ್ಮ, ಈಗ ಅನ್ನ ಕೊಡಬೇಡ, ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀಯಾ ಅಂದ. ಆಯ್ತು, ಕೇಳ್ಬೇಕಾರೆ ಉತ್ತರ ಬೇಕಾದ್ರೆ ಕೊಟ್ಟನು. ಶಾಂತಮ್ಮ, ಯಾರೋ ಫೋನ್ ಮಾಡ್ತಾರೆ, ನಾಳೆ ನಿಮ್ಮ ಮನೆಗೆ ಹಬ್ಬಕ್ಕೆ ಊಟಕ್ಕೆ ಬರ್ತೀವಿ ಅಂತ ನಿಮ್ಮ ಮನೆಗೆ ಫೋನ್ ಮಾಡ್ತಾರೆ. ತುಂಬ ಹೊಸ್ನೆಂಟ್ರು, ನಿನಗೆ ಭಾಳ ಪ್ರೀತಿ. ಅವ್ರು ಬರ್ತಾರೆ ಅಂದರೆ ನೀನು ಬಗೆ ಬಗೆ ಅಡುಗೆ ಎಲ್ಲ ಮಾಡ್ತಿ. ಏನೇನು ಸಿಹಿ ಮಾಡ್ಬೋದು, ರವೆ ಉಂಡೆ, ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಒಬ್ಬಟ್ಟು, ಏನೇನೋ ಮಾಡಿದೆ. 10-12 ಥರ ಐಟಮ್ ಮಾಡಿದೆ ಅಲ್ವಾ? ಮಾಡ್ತೀಯ ಅಲ್ವಾ? ಮಾಡ್ತೀನಿ. ನಮ್ಮ ನೆಂಟ್ರಿಗೆ ಊಟ ಹಾಕೋಕಿಲ್ವಾ? ನಾವು ಅವ್ರ ಮನೆಗೆ ಹೋಗಿ ತಿನ್ನಲ್ವಾ? ನಿನಗೆ ಯಾಕೆ ಹಾಕ್ಬೇಕು ಅಂದ್ಲು. ಆಯ್ತಾಯ್ತು, ನನ್ನ ಪ್ರಶ್ನೆ ಮುಗಿಲಿ, ಇರು ಸ್ವಲ್ಪ. ಎಲ್ಲ ಮಾಡ್ತೀಯಾ? ಹೌದು. ಅವ್ರು ಬಂದರು, ಅವ್ರು ಬಂದ್ಬಿಟ್ಟು ಕೂತ್ಕೊಂಡ್ರು. ನೀನೇನು ಮಾಡಿದೆ? ನೀನು ಮಾಡಿರೋ ತಿಂಡಿಗೆಲ್ಲ ತಂದೆ. ನೀನು ಒಬ್ಬಟ್ಟು ತಂದೆ, ಅಮ್ಮ ನಂಗೆ ಶುಗರು ಆಗೋಲ್ತು ಅಂದರು. ರವೆ ಉಂಡೆ ತಂದೆ, ಅಯ್ಯೋ ಅದು ಮೊದಲೇ ಆಗೋಲ್ತು ಅಂದರು. ಚಕ್ಲಿ ತಿನ್ನಿ ಅಂದೆ, ಅಲ್ಲೆಲ್ಲ ಬಿದ್ದೋಗೋ ಕಣವ, ಆಗೋದಿಲ್ಲ ಅಂದರು. ನೀನು ಏನೇನು ಮಾಡಿದ್ದೆ ಶಾಂತಮ್ಮ? ಒಂದನ್ನೂ ಅವ್ರು ತಿನ್ನಲಿಲ್ಲ. ತಿನ್ನಲೇ ಇಲ್ಲ ಅಮ್ಮ. ಒಂದು ಲೋಟ ನೀರು ಕುಡ್ಕೊಂಡು ಹೊರಟೋದ್ರು ಶಾಂತಮ್ಮ. ಈಗ ಹೇಳು, ಅಷ್ಟೆಲ್ಲ ತಿಂಡಿ ಮಾಡಿದ್ದಲ್ಲ, ಅವ್ರು ಬೇಡ ಅಂದ್ಬಿಟ್ರಲ್ಲ, ನೀನೇನು ಮಾಡ್ತೀಯ? ಒಳ್ಳೆ ಕತೆ ಕಣಯ್ಯ, ಅವ್ರಣೆ ಬರ, ಅವ್ರಿಗೆ ಬಂದು ಕೂತದೆ, ಬರಬಾರ್ದು ಕಾಯಿಲೆ ಅಂದ್ರೆ ನಾನೇನು ಮಾಡಾನೆ? ಅವ್ರು ಹೋದ್ಮೇಲೆ ನಾನೇ ಕೂತ್ಕ ತಿಂತೀನಿ ಅನ್ಲ ಅವಳು. ಅದಕ್ಕೆ ಬಿಗಿಸ್ತೋನಂದ, ಸಂತೋಷ ತಾಯಿ, ಅವ್ರು ಬೇಡ ಅಂದರೆ ನೀ ತಿಂತಿ ತಾನೆ? ಹೌದು. ಈಗ ನಾನು ನಿನಗೆ ಹೇಳ್ತಾವನ್ ಕೇಳು. 20 ನಿಮಿಷದಿಂದ ಬೋದಲ್ಲ, ಅವ್ಯಾವು ನನಗೆ ಬೇಡ, ನೀನೇ ಮಡಿಕೋ ಅಂದ್ಬಿಟ್ಟು ಹೊಟ್ಟೆ ಹೋದವ. ಅಲ್ಲಿ ನಿನ್ನ ಬೈಗಳ ನೀನೇ ತಿನ್ನು, ನನಗ್ಯಾಕೆ ಬೈದೆ ಅಂದ. ಅಂದ್ರೆ ಸಾಡೇ ಸಾತಿಯ ಪ್ರಭಾವ ನಮಗೆ ಒಳಪಟ್ಟಾಗ ಶಾಂತವಾಗಿರ್ಬೇಕು. ಯಾಕೋ ಟೈಮ್ ಕೆಟ್ಟೋಗದೆ. ಮೊಬೈಲ್ ಅಂಗಡಿ ಇಟ್ಟ ಇವತ್ತು 3 ದಿನ ಕ್ಲಾಸು, ಆಮೇಲೆ ಜೀವ ತಿಂತಾನೆ, ಇನ್ನೊಂದು ವ್ಯಾಪಾರ ಮಾಡ್ತೀನಿ ಅಂತಾನೆ ಅಪ್ಪ ಅಮ್ಮನ್ನ, ಅದು ಲಾಸು. ಇನ್ನೊಂದು ತಗೊಂಬ ದುಡ್ಡ. ಸಮಯ ಕೆಟ್ಟದ್ದಾದಾಗ ಸಾವಧಾನ ಬೇಕು. ಸಾಡೇ ಸಾತಿಯ ಪ್ರಭಾವ ಮೇಲೆ ಬಿದ್ದಾಗ ಹೊಸ ವ್ಯವಹಾರಗಳ ಕೈ ಹಾಕಬಾರ್ದು. ತಿರುಗಿ ಯಾರ ಮಾತಾಡಿದ್ರೆ ಮತ್ತೆ ತಿರುಗಿ ನಾವು ಮಾತಾಡಬಾರ್ದು. ನಾಲ್ಗೆ ಒಂದು ಇಡ್ತಲ್ಲಿದ್ರೆ ಸಾಕಪ್ಪ, ಶನಿದೇವರು ಸ್ವಲ್ಪ ಸಮಾಧಾನವಾಗಿರ್ತಾರೆ. ನಾವು ನಾಲ್ಗೆ ಅರಿಬಿಟ್ರೆ ಬೆನ್ನಿಂಚರೆ ನಿಂತಿರ್ತಾನ ಭಗವಂತ. ಈಗ ಸತ್ಯವ್ರತನಿಗೆ ಸಾಡೇ ಸಾತಿಯ ಪ್ರಭಾವ. ಯಾವಾಗ ಭಗವಂತ ಶಪಥ ಮಾಡುವ ಹೊರಟು ಬಿಟ್ಟ, ನಾರದ ಮಹರ್ಷಿಗಳು ಬಂದ್ರಂತೆ. ಎಲ್ಲಿಗೆ? ಕಳಿಂಗ ರಾಜ್ಯಕ್ಕೆ ಬಂದರು. ಅಲ್ಲಿ ಆ ಸತ್ಯವ್ರತನ ಸಭೆಗೆ ಆ ಬ್ರಹ್ಮ ಮಾನಸ ಪುತ್ರ ಆದ ನಾರದ ಮಹರ್ಷಿಗಳು ಭಗವಂತನ ಧ್ಯಾನ ಮಾಡ್ತಾ ಬರ್ತಿದ್ದಾರೆ. ಪಾವನ ಪುರುಷ ಹರೇ ದೇವ ಪಾರ್ವತಿ ರಮಣ ಹರೇ ದೇವ, ಪಾವನ ಪುರುಷ ಹರೇ ದೇವ ಪಾರ್ವತಿ ರಮಣ ಹರೇ ದೇವ, ನಾಗಭೂಷಣ ಕರುಣಾಭ
ನಾಗಭೂಷಣ ಕರುಣಾಭರಣ ನಾರದ ವಂದಿತ ಪಾವನ ಗಂಗಾಧರನೇ ಗೌರಿ ಮನೋಹರನೇ ಗಂಗಾಧರನೇ ಗೌರಿ ಮನೋಹರನೇ ಪಾವನ ಪುರುಷ ಹರೇ ದೇವ ಪಾರ್ವತಿ ರಮಣ ಹರೇ ದೇವ ಪಾವನ ಪುರುಷ ಹರೇ. ಆ ನಾರದ ಮಹರ್ಷಿಗಳನ್ನು ಸತ್ಯವ್ರತ ಮಹಾರಾಜ ಅತ್ಯಂತ ಭಕ್ತಿಯಿಂದ ವಿನೀತ ಭಾವದಿಂದ ಸ್ವಾಗತ ಮಾಡದ, ಕುಳ್ಳರಿಸಿ ಅವರ ಪಾದಪೂಜೆ ಮಾಡದ, ಯಥೋಚಿತವಾದ ಸನ್ಮಾನ ಮಾಡಿದ ಮೇಲೆ, ಗುರುಗಳೇ ನಿಮ್ಮ ಪಾದ ಸ್ಪರ್ಶದಿಂದ ನನ್ನ ಈ ನಾಡು ಪಾವನವಾಯಿತು, ಈ ಕಣ್ಣುಗಳು ನಿಮ್ಮ ದರ್ಶನದಿಂದ ತಣಿದು ಹೋದವು ಗುರುವರ್ಯ, ಸ್ವಾಗತ. ಆಗ ನಾರದರು ಹೇಳ್ತಿದ್ದಾರಪ್ಪ, ರಾಜ್ಯವೆಲ್ಲವೂ ಸುಕ್ಷೇಮವೇ, ರಾಜಕಾರ್ಯವೆಲ್ಲವೂ ಸುಲಲಿತವೇ. ಹೌದು ಸ್ವಾಮಿ, ತೊಂದರೆ ಇಲ್ಲ. ಹರಿಗುರುಗಳ ಕೃಪೆಯಿಂದ, ಆ ಪರಮಾತ್ಮನ ಅನುಗ್ರಹದಿಂದ ಸಕಲವೂ ಕ್ಷೇಮ. ಸತ್ಯವ್ರತ, ನಾವೆಷ್ಟೇ ಕ್ಷೇಮವಾಗಿದ್ದರೂ ಗ್ರಹಚಾರ ಫಲ ಅಂತ ಒಂದಿದೆ ಕಣಪ್ಪ. ಅದು ಬಂದರೂ ಬರಬಹುದು, ಬರದೇನೂ ಇರಬಹುದು. ನಿನಗೊಂದು ಮಾತನ್ನು ಹೇಳಲಿಕ್ಕೋಸ್ಕರವಾಗಿ ಬಂದಿದ್ದೇನಪ್ಪ. ನನಗೆ ಅನ್ನಿಸ್ತಾ ಇದೆ, ಕೆಟ್ಟ ಸಮಯವೊಂದು ನಿನ್ನನ್ನು ಕೆಲವು ಕಾಲ ಕಾಡಲಿದೆ. ಹೇಳಂಗಿಲ್ಲ ಅವರು ಬಾಯ್ಬಿಟ್ಟು, ಶನಿಮಾತ್ಮ ಶಬ್ದ ಮಾಡವನೇ ಅಂತ ಹೇಳಂಗಿಲ್ಲ ಅವರು, ಧರ್ಮ ಸೂಕ್ಷ್ಮ ಅದು. ಅವ್ರು ಹೇಳ್ತಾರಂತೆ ನಾರದರು, ಕೆಟ್ಟ ಸಮಯವೊಂದು ಕೆಲ ಕಾಲ ನಿನ್ನನ್ನು ಕಾಡಲಿದೆ ಕಂದ, ಅದಕ್ಕೆ ಎಚ್ಚರಿಸಲು ಬಂದೆ. ಈ ಸಮಯ ಎಂತಹುದೆಂದರೆ, ನಿನ್ನವರೆಂಬುವರನ್ನಲ್ಲ ನಿನ್ನನ್ನೇ ನೀ ನಂಬಬಾರದು ಅಂತ ಸಮಯ ಇದು. ನಮ್ಮ ಕೈಯೇ ನಾವು ನಂಬಂಗಿಲ್ಲ ಅಂತಾರೆ, ಅಂತ ಸಮಯ ಇದು. ಹೆಜ್ಜೆ ಹೆಜ್ಜೆಗೂ ಎಚ್ಚರವಿರಲಿ, ಉಚ್ಚರಿಸುವ ಮುನ್ನ ಆಲೋಚನೆ ಇರಲಿ. ಅಂದ್ರೆ ಮಾತಾಡೋ ಮೊದಲು ಯೋಚನೆ ಮಾಡಿ ಮಾತು, ಸುಮ್ಮನೆ ಮಾತಾಡ್ಬಿಡ್ಬೇಡ, ಅದಾಗುತ್ತೆ ಅಲ್ವೋ ಗೊತ್ತಿಲ್ಲ. ಎಚ್ಚರವಾಗಿರು ಕಂದ, ಯಾವುದಕ್ಕೂ ಯಾರನ್ನೂ ದೂಷಣೆ ಮಾಡಬೇಡ. ಮೊದಲ ಮಾತು, ಯಾವುದನ್ನು ಯಾವುದೇ ಕಾರಣಕ್ಕೂ ದೂಷಣೆ, ಯಾರನ್ನು ಬೈಬಾರ್ದು. ಅದೇನೇ ತಪ್ಪಾಗಿದ್ರು ವಿವೇಚನೆ ಇರಲಿ, ತಾಳ್ಮೆ ಇರಲಿ. ಮತ್ತೊಬ್ಬರ ಪರಾಮರ್ಶೆ ನಿನಗೆ ವಿಪತ್ತು ತರಬಹುದು, ಎಚ್ಚರ. ಇನ್ನೊಬ್ಬರ ಬಗ್ಗೆ ಹೆಚ್ಚಾಗಿ ಮಾತಾಡಿದ್ರೆ ಬಹಳ ಕಷ್ಟ, ಬಹಳ ಕಷ್ಟ. ಕತೆ ಮುಗಿಸ್ ಕುಂತಿದ್ದೆ, ಅವನ್ಯಾರೋ ಬಂದ, ಸ್ವಾಮಿ ನಿಮ್ಮ ಕತೆ ಎಲ್ಲ ಕೇಳ್ತೀನಿ ಅಂದ. ಸಂತೋಷ ಕಣಪ್ಪ, ಇದೇ ಮನೆ ನಮ್ದು, ಇದೇ ಮನೆ, ಆಯ್ತು. ಆದ್ರೂ ಧರ್ಮ ಇಲ್ಲ ಸ್ವಾಮಿ ಈ ಕಾಲದಲ್ಲಿ. ಹೌದಾ, ಏನಾಯ್ತು? ನಮ್ಮಣ್ಣ ಎಂತ ಮೋಸ ಮಾಡ್ದ ಗೊತ್ತಾ? ಸೈಟ್ ಹೊಡ್ಕೊಂಬಿಟ್ಟ ಸ್ವಾಮಿ, ನನ್ನ ಸೈಟ್ ಹೊಡ್ಕೊಂಬಿಟ್ಟ. ಹೌದಪ್ಪ ಅಂದೆ. ಏನ್ ಮಾಡ್ತೀರಿ ಸ್ವಾಮಿ? ಅವ್ನ ಬಾಮೆಕ್ಳೆಲ್ಲ ಬಹಳ ಜೋರಾಗವ್ರೆ, ಮಚ್ಚ ತಗೊಂಬಂದು ನನ್ನ ಎದುರಿಸ್ತಾರೆ. ಹೌದಾ ಅಂದೆ ನಾನು. ಅಷ್ಟೊತ್ತಿಗೆ ಯಾರೋ ಕಿಟಕಿ ತೆಗ್ದಂಗಾಯ್ತು ಮೊದಲು ಮನೇಲಿ, ಅವಂದೇ ಮನೇಲಿ. ಯಾರೋ ಒಂದು ಸುಮ್ಮನೆ ಅದೇ, ಇವನು ಮಾತಾಡ್ತಾವನೆ. ನಾನು ಅಂತ ಇವನೇ ಅಂದ್ರೆ ನನಗೆ ಕೋಪ ಬಂದ್ರೆ ಸ್ವಾಮಿ ನಾನೇನು ಸುಮ್ಮನಿರೋ ಮಗ ಅಲ್ಲ, ನಾನು ಅದು ನೋಡುಗಂಡು ನೋಡ್ತೀನಿ, ಮಚ್ಚ ತಂದು ಕೊಚ್ಚಿಬಿಡ್ತೀನಿ ನಮ್ಮ ಅಣ್ಣನ್ನ ಅಂದ. ಹಂಗೆಲ್ಲ ಮಾಡ್ಬೇಡ ಕಣೆ ಅಂದೆ. ಹೌದಾ ಅಂದ. ಸ್ವಲ್ಪ ಹೊತ್ತಾಯ್ತಲೇ ಏನಂದ ಗೊತ್ತಾ? ಆದ್ರೂ ನೀವು ಹೇಳ್ದಂಗೆ ಅವ್ನು ಕಡಿದೆ ಸರಿಯಿಂದ. ನಾನೆಲ್ಲ ಯಾಕೆ ಕಡಿ ಅಂದೆ ಅಂತ ನಾನು. ಅವ್ರ ಅಣ್ಣ ಕಿಟಕಿಲಿ ದುರ್ಗುಟ್ಕೊಂಡು ನೋಡ್ತಾವನೆ. ಈ ಕೆಲವ್ರ ಹೂ ಅನ್ನೋದೇ ಪಪ್ಪು, ಅವ್ರ ಪಕ್ಕದಲ್ಲಿ ಕೂತ್ಕ. ನಮ್ಮವನೊಬ್ಬ ಅವನು ಹಂಗೆ. ನೀ ಹೇಳ್ದಂಗೆ ಮಾತ್ರ ನಾವ್ ಹೇಳಿರುವುದೇ ಇಲ್ಲ ಕಣಯ್ಯ. ಒಪ್ಪಿಸ್ಕೊಂಡು ಬಂದ್ಬಿಟ್ಟು ಕೊನೆಗೇನಂತಾರೆ ಗೊತ್ತಾ? ನೀನ್ ಹೇಳ್ದಂಗೆ ಮಾತ್ರ ಅವ್ನಿಗೆ ಹೊಡಿದೆ ಸರಿ ಅನ್ನೋದು. ನಾನೆಲ್ಲ ಯಾವ ಹೊಡಿ ಅಂದೆ ಅಂತ. ಅವ್ರಣ್ಣ ಬೇರೆ ಏನೇ ಹರಿಕತೆ ದಾಸ, ನೀ ನಮ್ಮೂರು ಕತೆ ಮಾಡಕ್ ಬಂದಿದ್ಯೋ, ಅಣ್ಣ ತಮ್ಮದ್ರಿಗೆ ಜಗಳ ತಂದು ಹಾಕೋಕ್ ಬಂದಿದ್ಯೋ ಅಂತಾನೆ. ಇಲ್ಲ ಕಣಪ್ಪೋ, ನಾನು ಹಂಗಲ್ಲಿಲ್ಲ, ಇವನೇ ಹಂಗ ಅನ್ನೋ ನಿನ್ ತಮ್ಮ ಅಂತ. ಕೆಲವ್ರ ಜೊತೆ ಮಾತಾಡೋದೇ ದೊಡ್ಡ ತಪ್ಪು, ಪರಾಮರ್ಶೆಗೆ ಹೋಗೋದು ತಪ್ಪು. ಅವ್ರು ನಮ್ಗೆ ಒಪ್ಪಿಸ್ತಾ ನಮ್ಮನ್ನೇ ತಪ್ಪಿತಸ್ಥರು ಮಾಡಾಕ್ಬಿಡ್ತಾರೆ ಪುಣ್ಯಾತ್ರು. ಹಾಗೆ ನಾರದ್ರು ಹೇಳಿದ್ರಂತೆ, ಪರಾಮರ್ಶೆ ಒಳಿತಲ್ಲ, ಎಚ್ಚರ ಅಂತೇಳಿ ಅತ್ತ ಬಿಜಂಗೈದರು. ಅದಕ್ಕೆ ಈ ಸತ್ಯವ್ರತ ಅನ್ಕೊಂಡ ಆ ರಾಜಗುರುಗಳನ್ನ ಕೇಳ್ತಿದ್ದಾನೆ, ಗುರುಗಳೇ, ಎಂದೂ ಇಲ್ಲದೆ ಬಂದಂತ ಪೂಜ್ಯ ನಾರದ ಮಹರ್ಷಿಗಳೊಂದು ಮಾತು ಹೇಳಿದ್ರಲ್ಲ, ಸಮಯ ಕೆಟ್ಟ ಸಮಯ ಒಂದು ಬರಲಿದೆ ಅಂತ. ಬರಬಹುದಾ? ಅದಕ್ಕೆ ಆ ರಾಜಪುರೋಹಿತರು ಹೇಳ್ತಾರಯ್ಯ, ಹೇಳಿ ಕೇಳಿ ಬರುವಂಥದ್ದಲ್ಲ ಅದು,
ಬಂದರೂ ಬರಬಹುದು, ಬರದೆಯೂ ಇರಬಹುದು. ಆದರೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಅದು ಕೇಳ್ತಾರಂತೆ ಯಾರು? ಈ ಸತ್ಯವ್ರತ ಪೂಜ್ಯರೇ. ಆಗಿದ್ದ ಮೇಲೆ ಅದಕ್ಕೇನಾದರೂ ಪರಿಹಾರ ಇಲ್ಲವೇ? ಆ ಬರುವ ಕೆಟ್ಟ ಸಮಯವನ್ನು ತಡಿಲಿಕ್ಕೆ ಯಾವುದೇ ಮಾರ್ಗ ಇಲ್ಲವೇ ಅಂತ ಕೇಳಿದ್ರು. ಆ ಪಂಡಿತರು ಹೇಳಿದ್ರು, ಇನ್ನೇನು ಇಲ್ಲಪ್ಪ, ಮಾನವನ ಜನ್ಮರಾಶಿ ಪ್ರವೇಶ ಮಾಡಿ ಉಚ್ಚ ನೀಚ ಫಲವನ್ನು ಕೊಡುವಂಥ ನವಗ್ರಹಗಳ ಶಾಂತಿ ಮಾಡಿದ್ರೆ ಸಾಕು, ಪರಿಹಾರ ಅಂದ್ರು. ವಿಷಯ ಬತ್ತ ಎಲ್ಲಿಗೆ ಬತ್ತಾದೆ ಅಂದ್ರೆ ಅಲ್ಲಿಗೆ ಬತ್ತದು ಹುಡುಕೊಂಡು. ಅಲ್ಲಿ ಕೋಪ ಮಾಡ್ಕೊಂಡ್ರು ಆ ಪುಣ್ಯಾತ್ಮನೆ. ಇವ್ರು ಹೇಳ್ತಿರೋದೇ ನವಗ್ರಹ ಶಾಂತಿ ಅಂದ್ರು. ಆಗಲಿ ಪೂಜ್ಯರೇ, ಆ ನವಗ್ರಹ ಶಾಂತಿಗೆ ಏರ್ಪಾಡು ಮಾಡಿ, ಪೂಜಾ ವಿಧಾನವನ್ನು ಏರ್ಪಾಡು ಮಾಡಿ ಎಂದಾಗ ಆ ಸತ್ಯವ್ರತನ ಅರಮನೆಯಲ್ಲಿ ಎಲ್ಲ ರಾಜಪುರೋಹಿತರು ಒಟ್ಟುಗೂಡಿ ಆ ನವಗ್ರಹಗಳ ಪೂಜಾ ವಿಧಾನವನ್ನ ಏರ್ಪಾಡು ಮಾಡ್ತಾ ಇದ್ದಾರೆ. ಧಾನ್ಯಗಳ ರೂಪದಲ್ಲಿ ಎಲ್ಲ ನವಗ್ರಹಗಳನ್ನ ಎಲ್ಲವನ್ನೂ ಕೂಡ ಪ್ರತಿಷ್ಠಾಪನೆ ಮಾಡಿ ಸ್ವತಃ ಸತ್ಯವ್ರತ ಮಹಾರಾಜ ಕಂಕಣಧಾರಿಯಾಗಿ ಕುಳಿತಿದ್ದಾನೆ. ಎಲ್ಲ ಸಭೆ ತುಂಬಿ ತುಳುಕಾಡ್ತಾ ಇದೆ. ಅಲ್ಲೊಬ್ಬ ಪಂಡಿತ ಹೇಳ್ತಿದ್ದಾನೆ, ಎಲ್ಲ ಗ್ರಹಗಳ ವಿಮರ್ಶೆ ಮಾಡೋಣ, ಮಾಡಿ ಸ್ವಾಮಿ. ಒಬ್ಬೊಬ್ರು ಒಂದೊಂದು ಗ್ರಹದ ವಿಚಾರ. ಹೌದು, ಯಾರಲ್ಲಿ? ಮೊದಲ ಪಂಡಿತರಿದ್ರು. ಅಪ್ಪ, ರಾಜಗ್ರಹವು ಸೂರ್ಯ, ರಾಜನು ತೇಜ. ರಾಜಗ್ರಹವು ಸೂರ್ಯ, ರಾಜನು ತೇಜ. ಓ ಜಗದೊಳು ಖ್ಯಾತ ರಾಜ ಈ ಮಾತು. ರಾಜಗ್ರಹವು ಸೂರ್ಯ ಸೂರ್ಯ. ಅವನ ಅರ್ಥಿಸೋ ಜನಕ್ಕೆ ಬೇಡಿದವರ ಕೊಡುವ ಸರ್ವಸಿದ್ಧಿಯುಳ್ಳ ನಿರ್ಮಲ ಸೂರ್ಯ. ರಾಜಗ್ರಹವು ಸೂರ್ಯ. ಜಪಾ ಕುಸುಮ ಸಂಕಾಶಪಾಮೇಹಂ ಹದ್ವಿತಿಂ ತಮೋರಿಂ ಸರ್ವಪಾಪಾಗ್ನಂ ಪ್ರಣತೋಸ್ಮಿ ದಿವಾಕರಂ. ಸೂರ್ಯದೇವರಿಗೆ ಗೋವಿಂದ. ಗ್ರಹಗಳಲ್ಲಿ ಪ್ರಥಮನಾಗಿರ್ತಕ್ಕಂಥ ಕಶ್ಯಪ ಮಹರ್ಷಿಯ ಪುತ್ರಸ್ವಾಮಿ ಅವನು. ಅದಕ್ಕೆ ಇವನನ್ನು ರಾಜಗ್ರಹ ಅಂತ ಕರೀತಾರೆ. ಇವನು ಬಂದರೆ ರಾಜಯೋಗ ಮನುಷ್ಯನಿಗೆ. ಇವನ ಉತ್ತಮ ಫಲ ಆರೋಗ್ಯ, ಇವನ ನೀಚ ಫಲ ಅನಾರೋಗ್ಯ. ಯಾರ ಜನ್ಮರಾಶಿಯಲ್ಲಿ ಸೂರ್ಯದೇವ ಉತ್ತಮ ಸ್ಥಿತಿಯಲ್ಲಿ ಇರ್ತಾನೋ ಅವರಿಗೆ ಆರೋಗ್ಯ, ಮುಖದಲ್ಲಿ ತೇಜಸ್ಸು, ಇವೆಲ್ಲ ಕೊಡೋನೆ ಸೂರ್ಯ ಸ್ವಾಮಿ, ಇವೆಲ್ಲ ಕೊಡೋನೆ ಸೂರ್ಯ. ಯಾರ ಜನ್ಮರಾಶಿಯಲ್ಲಿ ಸೂರ್ಯದೇವ ನೀಚ ಸ್ಥಾನಕ್ಕೆ ಹೋಗ್ತಾನೋ ಅನಾರೋಗ್ಯವಾಗ್ತದೆ, ಮುಖದ ತೇಜಸ್ಸು ನಾಶವಾಗ್ತದೆ. ಆದ್ರಿಂದ ರಾಜ ಕಳೆಯನ್ನು ಕೊಡುವಂತ ಈ ಸೂರ್ಯದೇವನನ್ನ ಭಕ್ತಿಯಿಂದ ಆರಾಧಿಸಬೇಕು. ಆಹಾ, ಸಂತೋಷ ಅಂತೇಳಿ ಸೂರ್ಯದೇವನ ಪೂಜೆ ಮಾಡಿದ್ರು. ಮತ್ತೊಬ್ಬ ಪಂಡಿತನ ಹೇಳ್ತಿದ್ದಾನಪ್ಪ, ಚಂದಿರನು ಬಲು ಸುಂದರನು, ಚಂದಿರನು ಬಲು ಸುಂದರನು, ಕ್ಷೀರ ಸಮುದ್ರದಿ ಜನಿಸಿದನು. ಚಂದಿರನು ಬಲು ಸುಂದರನು, ಕ್ಷೀರ ಸಮುದ್ರದಿ ಜನಿಸಿದನು. ಶಿವನ ಮುಡಿಯಲ್ಲಿ ಮೆರೆಯುತ್ತಿಹ, ಶಿವನ ಮುಡಿಯಲ್ಲಿ ಮೆರೆಯುತ್ತಿಹ. ಚಂದಿರನು ಬಲು ಸುಂದರನು, ಚಂದಿರನು ಬಲು ಸುಂದರನು. ದಿದೀಶಂಕಂ ತುಷಾರಾರಭಂ ಕ್ಷೀರವರ್ಣಂ ಸಮುದ್ರವಂ ನಮಾಮಿ ಶಶಿನಾಂ ಸಂಭೋದ್ ಮುಕುಟಭೂಷಣಂ. ಚಂದ್ರದೇವರಿಗೆ ಗೋವಿಂದ. ಕ್ಷೀರ ಸಮುದ್ರದಲ್ಲಿ ಹುಟ್ಟಿದಂತ ಈ ಮಹಾನುಭಾವ ಅತ್ಯಂತ ಕಾಂತಿಯುಕ್ತ. ಇವನು ಕಾಂತಿಯುಕ್ತ. ಭೋಗ ಭಾಗ್ಯದ ಜೀವನ ಬೇಕು ಅಂದ್ರೆ ಚಂದ್ರನ ಕೃಪೆ ಬೇಕು ಸ್ವಾಮಿ. ಅಮೃತದಂತ ಫಲವನ್ನ ಮಾನವ ಕುಲಕೋಟಿಗೆ ಕೊಡ್ತಕ್ಕಂಥವನು ಚಂದ್ರ. ಇವನು ಕ್ರೂರನಾದಾಗ ದುರ್ಮರಣ ಪ್ರಾಪ್ತಿ ಆಗ್ತದೆ ಮಾನವ ಜನ್ಮರಾಶಿಗೆ. ಚಂದ್ರ ಬರಬೇಕು, ಜನ್ಮರಾಶಿಗೆ ಸಾವು ಬರಬೇಕಾದ್ರೆ ಚಂದ್ರ ಒಳ್ಳೆ ರೀತಿಯಲ್ಲಿ ಬಂದ್ರೆ ಒಳ್ಳೆ ಸಾವು. ಅವನು ಕ್ರೂರನಾಗಿ ಬಂದ್ರೆ ತಗೋ ಆಕ್ಸಿಡೆಂಟು, ಕರೆಂಟ್ ಹೊಡೀತು, ಬೆಂಕಿ ಹತ್ಕಂತು, ಸೊಸೆ ಹತ್ತೆಗೆ ವಿಷ ಹಾಕೋದ್ಲು ಅಂತ ಅವೆಲ್ಲ ಆಗ್ಬಿಡ್ತದೆ. ಕ್ರೂರ ಮರಣ ಬರ್ತದೆ ಅಲ್ವವ್ವ. ಮೊನ್ನೆ ಮೊಬೈಲ್ ಬಂದಿತ್ತಲ್ಲ ಸುದ್ದಿ, ಡಾಕ್ಟ್ರು ಕೇಳೋಳು ಸೊಸೆ ಗುಳಿಗೆ ಕೊಟ್ಬಿಡಿ ನಮ್ಮ ಅತ್ತೆ ಸಾಯಿಸೋಕೆ ಎಷ್ಟು ಕೊಟ್ಟಂಗೆ ಕಾಸು ಅಂತ. ದಯಮಾಡಿ ಎಲ್ಲ ಅತ್ತೇದಿರಿಗೊಂದು ಮನವಿ, ಯಾರ್ಯಾರು ಅತ್ತೇರು ಇದ್ದೀರಿ ರಾತ್ರಿ ಹೊತ್ತು ಮಲಗುವಾಗ ಚಿಲ್ಕ ಬಿಗೆಗೆ ಹಾಕ ಮನೆ ಕಳಿ ದಿಮ್ ತಂದು ಅಮುಕ್ಬಿಡ್ತಾರೆ ಗ್ಯಾರಂಟಿ ಅಂತಂತ ಸೊಸೆರು ಬತ್ತವ್ರು ತಾಯ್ದಿರು ಸ್ವಲ್ಪ ಹುಷಾರಾಗಿರ್ಲಿ. ಕೆಲವ್ರು ನನ್ನ ವಿರೋಧ ಮಾಡ್ತಾರೆ, ಏನು ಸೊಸೆರದೇ ತಪ್ಪ ಅಂತ. ಇಲ್ಲ,
ನಿಜ, ಅವತ್ತೊಂದು ಕಾಲದಲ್ಲಿ ಅತ್ತೆರ ತಪ್ಪಾಯ್ತಿತ್ತು, ಈಗ ಸದ್ಯಕ್ಕೆ ಅತ್ತೆರ ಕತೆ ಮುಗಿದೋಗತ್ತೆ. ಸೊಸೆಯರದೇ ತಪ್ಪು ಜಾಸ್ತಿ ಆಗ್ತದೆ ಕಣವ. 90 ಭಾಗ ಸೊಸೆಯರು ಯಾಕೋ ಸ್ವಲ್ಪ ಉಲ್ಟಾ ಹೊಡೆದು ಬಿಟ್ರು. ನೀನು ಮದುವೆ ಆಗಿರೋದು ನಿಮ್ಮ ಅಪ್ಪ ಅವಂಗೆ ಇಟಿ ಕೂಕಾನ್ ಶುರು ಮಾಡವ್ರು. ಈಗ ಎಲ್ಲಿಗೆ ಹೋಗೋರು ನೋಡ್ರಿ. ಹಂಗಾರೆ ಅವನಿನ ಉದ್ಭವ ಮೂರ್ತಿನ ಅವನು ಭೂಮಿಲಿ ಹುಟ್ಬಿಟ್ನ, ಅವ್ರು ಎತ್ತೊತ್ಕಲ್ವ ಹುಟ್ಟಿರೋದು. ಅಲ್ಲಮ್ಮ, ಸೊಸೆಗೆ ತೊಂದರೆ ಕೊಡು, ಅತ್ತೆನೂ ಕೆಟ್ಟವಳು ಅಂತ ಹೇಳೋದು ನಾವು. ಅವಳೇನು ಒಳ್ಳೆಯವಳು, ಜಗತ್ತಿನ ಅತ್ತೆಯರೆಲ್ಲ ಶ್ರೇಷ್ಠರು ಅಂತ ಹೇಳಿಲ್ಲ. ಮೊನ್ನೆ ಒಬ್ಬಮ್ಮ ಏನು ಒಂದು ಪೇಜ್ ಮೆಸೇಜ್, ನನಗೆ ಒಂದು ಪೇಜ್ ಮೆಸೇಜ್. ಹೆಣ್ಣು ಅಂದರೆ ಪಾತ್ರೆ ತೊಳಿ ಕೂಟ್ಟವಳ, ಬಟ್ಟೆ ಒಗಿ ಕೂಟ್ಟವಳ, ಸೇವೆ ಮಾಡು ಕೂಟ್ಟವಳ, ನೀವ್ಯಾಕೆ ಹಂಗೆ ಹೇಳಬೇಕು ಅಂತ ಶುರು ಮಾಡಿದ್ಲು. ಅದಕ್ಕೆ ನಾನು ಹೇಳಿದೆ, ತಾಯಿ ನೀನು ಜಗತ್ತಿಗಿಂತ ವಿಭಿನ್ನವಾಗಿ ಬದುಕ್ತಾ ಇದ್ದಿ, ನಿನ್ನ ಬದುಕಿನ ಪಾಡಿಗೆ ನೀ ಬದುಕು. ಗಂಡಂಗೆ ಡೈವರ್ಸ್ ಕೊಟ್ಬಿಟ್ಟು ಅತ್ತೆ ಮಾವದಿರ ಊರಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದು ನೀನು ಒಬ್ಬಳೆ ಒಂಟಿ ಬದುಕ್ತಾ ಇದ್ದಿದ್ದು, ಯವ್ವ ಬದುಕ್ತಾಗ ನೀ ಬದುಕು, ನಿನ್ನಂಗೆ ಎಲ್ಲರೂ ಬದುಕು ಅಂತ ಹೇಳಬೇಡ. ನಮ್ಮ ಸಂಸ್ಕೃತಿ, ನಮ್ಮ ಸದಾಚಾರ ನಾವು ಹೇಳ್ತೀವಿ. ನಿಂಗೆ ತಡ್ಕೋಕ್ಕಾಗದೆ ಇದ್ರೆ ನಾನು ಬ್ಲ್ಯಾಕ್ ಮಾಡಬೇಕೇ ಹೊರತು ನನ್ನೇ ತಪ್ಪು ಅಂತ ಹೇಳಬೇಡ ನೀನು, ಅಲ್ವೇನವ್ವ? ಯಾರೋ ಒಂದು 5 ಜನಕ್ಕೆ ತೊಂದರೆ ಆಗದೆ ಅಂತ 95 ಜನನು ಅದೇ ಮಾರ್ಗದಲ್ಲಿ ಬಂದು ನಿಲ್ಲಕ್ಕೆ ಆಗೋದಿಲ್ಲ. ನಾವೇಳೋದು ಅಷ್ಟೇ, 90% ಭಾಗಕ್ಕೆ ಅನ್ವಯ ಆಗ್ತದೆ. ಅತ್ತೆಯನ್ನು ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಸೊಸೆ ಅಂದ್ರೆ ಎಷ್ಟು ಜನ ಇಲ್ಲ. ನಾವ್ಯಾಕೆ ಅವ್ರು ಬೈಯೋಣ, ನಾವ್ಯಾಕೆ ಅವ್ರಿಗೆ ಹೇಳೋಣ? ಯಾರಿಗೆ ಬುದ್ಧಿ ಇಲ್ವೋ ಅವ್ರ ಬುದ್ಧಿ ತಗೊಂತಾರೆ. ಇಲ್ಲಪ್ಪ, ನೀನು ಹೇಳ್ದಂಗೆ ನಾನು ನೀನು ಹೇಳೋದಕ್ಕಿಂತ ಚೆನ್ನಾಗಿ ಬಾಳ್ತಾನೆ ಅಂದರೆ ಸಮಸ್ಯೆನೇ ಇಲ್ಲ. ಯಾಕೆ ಹೇಳ್ಬೇಕು ಗೊತ್ತಾ? ಬೆಳಗ್ಗೆ ಶಾಲೆನಲ್ಲಿ ಪಾಠ ಹೇಳ್ತಾರೆ ಮೇಷ್ಟ್ರು. ಏನು ಸ್ವಾಮಿ ನೀವು ಹೇಳ್ತೀರಿ, 40 ಜನ ಹುಡುಗರವ್ರೆ, 5 ಜನ ಫೇಲ್ ಆದರು, 5 ಜನ ಫಸ್ಟ್ ಕ್ಲಾಸು, ಯಾಕೆ ಹಂಗಾಯಿತು? ಅವರವರ ಭಾವನೆ ತಗೊಂಡಂಗೆ ಅದು. ನೀವು ಅಷ್ಟೇ, ನಾವು ಅಷ್ಟೇ, ನನಗೂ ಅಷ್ಟೇ. ಎಲ್ಲಾದರೂ ನಾನು ಯಾಕೆ ಸುಮ್ಮನೆ ಹೇಳ್ತೀನಿ? 10 ಪುಸ್ತಕ ಓದ್ತೀವಿ, 10 ಜನರ ಮಾತು ಕೇಳ್ತೀವಿ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರೊಂದೊಂದು ವಿದ್ಯೆಯ ನುಡಿಗಲಿತು, ವಿದ್ಯೆಯ ಪರ್ವತವಾದ ಸರ್ವಜ್ಞ. ಹಪ್ಳ ಬೇಗ ತಿನ್ಕಪ್ಪ, ನಂಗೆ ಬಾಯಲ್ಲಿ ನೀರು ಬರ್ತಾವೆ, ಇಲ್ಲಾರ ತಗೋಗಿ ತಿನ್ಬಿಟ್ಟು ಬರೋಕು. ನೀ ತಾನೇ ಅದು ಹಿಡ್ಕೊಂಡು ಇಷ್ಟಿಷ್ಟೇ ತಿಂತೀಯ, ನಂಗೆ ನೋಡೋಕಾಯ್ತಿಲ್ಲ ಕಣೆ, ಅಷ್ಟೊತ್ತಿನ ಬೇಗ ತಿನ್ಕೋ ಅತ್ತಾಗಿ. ನಾವೇನು ಎಲ್ಲೂ ನೋಡಿ ಹಪ್ಳ ತಿನ್ನೋಕ್ಕಿನ್ನ ಎಲ್ಲೂ ಜಾಗಿಲ್ವ? ಇಲ್ಲಿಗೆ ಬಂದ ಪುಣ್ಯ. ಹೋಗು ಮೊದ್ಲು ಹಪ್ಳ ಹಿಡ್ಕೊಂಡು ಹೋಗತ್ತಾಗ ತಿನ್ಕೊಬರೋಕು. ಮೊದಲೇ ಉಪವಾಸ ಮಾಡಿ ಸಾಯ್ತಾ ಕೂತು ನಾವು ಹಪ್ಳ ತಂದು ಮುಂಚೆ ನರ್ಕ ತಿಂದರೆ ನಮ್ಗೆ ಗತಿ ಏನಪ್ಪ? ಅವನು ಯಾರೋ 3 ಜನ ಮಜ್ಜಿಗೆ ಕುಡಿದ್ರು, ಅವರಿಬ್ಬರು ಹಪ್ಳ ತಿಂದರು. ಈ ಉಪವಾಸ ಮಾಡ್ರು ಮುಂಚೆ ಹಿಂಗೆ ಬಂದ್ಬಿಟ್ರೆ ನಮ್ಮ ಗತಿ ಏನಾಗಬೇಕು? ಒಳ್ಳೆಯದಾಗಲಿ. ಈ ಕೂತ್ಕೊಳ್ರವ, ನೀವು ಕೂತ್ಕೊಳ್ಳ. ಅಂದವಾಗಿ ನೋಡಿ, ಚಂದ್ರ ನಮಗೆ ಭೋಗಭಾಗ್ಯವನ್ನು ಕೊಡ್ತಕ್ಕಂಥವನು. ಆ ಚಂದ್ರನನ್ನ ಪೂಜೆ ಮಾಡಿ ಅಂದರೆ ಸತ್ಯವ್ರತ ಮಹಾರಾಜ ಪೂಜೆ ಮಾಡು. ಮತ್ತೊಬ್ಬ ಪಂಡಿತನೇದು ಹೇಳ್ತಿದ್ದಾನೆ, ಸ್ವಾಮಿ ಶಂಭು ಕುಮಾರನು ಮಂಗಳನೋ, ಶಂಭು ಕುಮಾರನು ಮಂಗಳನೋ, ಓ ಮಾತೆಯ ಗರ್ಭದಿ ಜನಿಸಿದ ಶಂಭು ಕುಮಾರನು ಮಂಗಳನೋ. ಅಗ್ನಿಗೆ ಮಿಗಿಲಾದ ಶಕ್ತಿಯ ಪಡೆದವ, ಅಗ್ನಿಗೆ ಮಿಗಿಲಾದ ಶಕ್ತಿಯ ಪಡೆದವ, ನೀಡುವನೋ ಸುಖ ಸಂಪದವ. ಅಂಗಾರಕನು ಒಲಿದರೆ ಜಗದೊಳು ಬಂಗಾರದಂತ ಬಾಳದು ಕೇಳೋ ಶಂಭು ಕುಮಾರ ಮಂಗಳನು ಮಂಗಳನು ಮಂಗಳನು. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಯಸ್ತಂತಂ ಮಂಗಳಂ ಪ್ರಣಮಾಮ್ಯಹಂ. ಮಂಗಳದೇವರಿಗೆ ಗೋವಿಂದ ಗೋವಿಂದ. ಶಂಭು ಕುಮಾರ ಶಿವನ ತನೆಯ, ಭುವಿಯಲ್ಲಿ ಹುಟ್ಟಿದವನು ಈ ಮಹಾನುಭಾವ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ. ಬೇಗ ಶೀಘ್ರ ಕರೆಂಟ್ ಹೊಡೆದಂಗೆ ಇವನು ಕೊಡೋ ಕಷ್ಟ ಅಥವಾ ಇವನು ಕೊಡೋ ಫಲ. ಕುಜದೋಷ ಅಂತ ಒಂದು ದೋಷ ಇದೆ ಮಾನವನಿಗೆ. ಆ ದೋಷ ಹೆಣ್ಣು ಮಕ್ಕಳಿಗೆ ಬಂದರೆ 1 ವರ್ಷದಲ್ಲಿ ವೈದವ್ಯ ಪ್ರಾಪ್ತಿ ಆಗ್ಬಿಡ್ತದಂತೆ. ಅದಕ್ಕೇನು ಮಾಡ್ತಾರೆ? ಕುಜದೋಷವಿರುವ ಹೆಣ್ಣಿಗೆ ಕುಜದೋಷವಿರುವ ಗಂಡನ್ನೇ ಗೊತ್ತು ಮಾಡಿ ಮದುವೆ ಮಾಡಿ, ಅಥವಾ ಕುಜಶಾಂತಿ ಅಂತ ಒಂದು ಮಾಡಬೇಕು ಅಂತ ಹೇಳ್ತಾರೆ. ಈ ಮಹಾನುಭಾವ ಯಾವುದರಲ್ಲಿ ಶ್ರೇಷ್ಠ ಅಂದರೆ, ಇವನು ಯಾರ ಜನ್ಮರಾಶಿಯಲ್ಲಿದ್ದಾನೋ, ಪ್ರಬಲನಾಗಿರ್ತಾನೋ, ಅವರಿಗೆ ಮಾಟ ಕೂಟ ಭೂತಚೇಷ್ಟೆ ದೃಷ್ಟಿದೋಷ ಏನೂ ತಟ್ಟೋದಿಲ್ಲಂತೆ. ಅದಕ್ಕೆ ಇವನನ್ನ ಅಂಗಾರಕನು ಒಲಿದರೆ ಬಂಗಾರದಂತ ಬಾಳು, ಅಂಗಾರಕ ಒಲಿದ್ರೆ ಬದುಕೆ ಬಂಗಾರ ಅಂತ ಕರೀತಾರೆ. ಅಂತ ಶ್ರೇಷ್ಠತಮ ಇವನು ಒಂದು. ಆಹಾ,
ಸಂತೋಷವಾಗಿ ಸತ್ಯವ್ರತ ಪೂಜೆ ಮಾಡ್ದ. ಮತ್ತೊಬ್ಬ ಪಂಡಿತನ ಹೇಳ್ತಿದ್ದಾನೆ, ಸ್ವಾಮಿ ಮತ್ತೊಂದು ಗ್ರಹವಿದೆ, ಅದ್ರ ವಿಚಾರ ಕೇಳ್ತೀರಾ? ಹೇಳಪ್ಪ. ಸೌಮ್ಯ ಗುಣದವನು ಬುಧನು ಶಾಂತರೂಪಿನವನು, ಸೌಮ್ಯ ಗುಣದವನು ಬುಧನು ಶಾಂತರೂಪಿನವನು, ಇಂಗದ ಭಾಗ್ಯವ ಕೊಡುವವನು, ಇಂಗದ ಭಾಗ್ಯವ ಕೊಡುವವನು, ಜ್ಞಾನ ಸಂಪದನು ಶ್ರೇಷ್ಠನು ಕೇಳೋ. ಸೌಮ್ಯ ಗುಣದವನು ಬುಧನು ಶಾಂತರೂಪಿನವನು, ಪ್ರಿಯಂಗೂ ಕಲಿಕಾಶ್ಯಾಮಂ ರೂಪೇಣ ಪ್ರತಿಮಾ ಬುಧಂ, ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಚಂದ್ರದೇವ ಮತ್ತು ತಾರಾದೇವಿಯ ಮಗ ಬುಧ ಅಂತಕ್ಕಂಥವ್ರು. ಈತ ಒಂದು ವಿಶೇಷ ಸ್ವಾಮಿ, ಆದ್ರೆ ಒಳ್ಳೇದು ಮಾಡ್ತಾನೆ, ಕೆಟ್ಟದ್ದು ಅಂತ ಯಾರಿಗೂ ಮಾಡದ್ದೇ ಇಲ್ಲ ಇವನು ಬುಧ. ಅದಕ್ಕೆ ಇವನನ್ನ ಶ್ರೇಷ್ಠ ಗ್ರಹ ಸ್ವಾಮಿ ನನ್ನ ಪ್ರಕಾರ. ನೋಡಿ, ವಿದ್ಯೆ ಬುದ್ಧಿ, ದೇವಸ್ಥಾನಕ್ಕೆ ಹೋದಾಗ ಏನಂತ ಕೇಳ್ತೀವಿ? ವಿದ್ಯಾ ಬುದ್ಧಿ ಕೊಡು ಅಂತ. ವಿದ್ಯೆ ಬೇರೆ ಬುದ್ಧಿ ಬೇರೆ. ವಿದ್ಯಾವಂತರಲ್ಲ, ಬುದ್ಧಿವಂತರು ಅಲ್ಲ, ಬುದ್ಧಿ ಇವ್ರಿಗೆಲ್ಲ ವಿದ್ಯೆ ಇರಬೇಕು ಅಂತ ರೂಲ್ಸ್ ಇಲ್ಲ. ಕೆಲವರು 4ನೇ ಕ್ಲಾಸ್ ಓದದೇ ಇದ್ರು ಕೂಡ ಅತ್ಯಂತ ಶ್ರೇಷ್ಠತಮವಾದ ವ್ಯವಹಾರ ಮಾಡ್ತಾರೆ, ತುಂಬಾ ಜ್ಞಾನ. ಕೆಲವರು ಅಂತಾರೆ, ಏನಾರು SLC ಪಾಸ್ ಮಾಡಿದ್ರೆ ಅರ್ಧ ಬೆಂಗಳೂರು ತಗೊಂಡ್ಬಿಡುವ ಪುಣ್ಯಾತ್ಮ ಅಂತ. ಕೆಲವ್ರಿಗಂತೀವಿ ನಾವು, ಅರ್ಧ ಬೆಂಗಳೂರು ತಗೊಂಡ್ಬಿಡ್ತಿದ್ದೆ, ವಿಶೇಷ ಜ್ಞಾನ ನಿನಗೆ ಅಂತ. ಆ ಜ್ಞಾನ ಕೊಡ್ತಕ್ಕಂಥ ಮಹಾನುಭಾವ ಯಾರು ಅಂದ್ರೆ ಅವನೇ ಬುಧ. ಆ ಬುಧನ ಕೃಪೆ ಬೇಕು ನಮಗೆ. ಈ ಬಹಳ ಜನ ವಿದ್ಯಾವಂತರು ಮಾಡಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಎಲ್ರಿಗೂ ಅದೇ ಆಸೆ ಬಂದ್ಬಿಟ್ಟದೆ. ಮಕ್ಕಳಿಗೆ ಕೌಶಲ್ಯ ಒಂದು ಕಲಿಸ್ಬೇಕು ನಾವು, ಕೌಶಲ್ಯ, ಬದುಕಿನ ಕೌಶಲ್ಯ ಕಲಿಸಿದ್ರೆ ಮಕ್ಕಳು ಹೆಂಗೋ ಒಂದು ರೀತಿಲಿ ಬದುಕ್ತಾರೆ. ಜೀವನ ಕಲೆ ಅದು, ಇದೇ ಮಾಡಬೇಕು ಅಂತಿಲ್ಲ. ಯಾವುದಾದ್ರೂ ಒಂದು ಹುದ್ದೆ ಆಗಲಿ, ಅದನ್ನ ಆಸಕ್ತಿಯಿಂದ, ಪ್ರೀತಿಯಿಂದ, ನಮ್ರತೆಯಿಂದ ಮಾಡಿದ್ರೆ ಅದು ಫಲ ಕೊಟ್ಟೇ ಕೊಡ್ತದೆ. ಡಾಕ್ಟರ್ ಆದವರು ಮಾತ್ರ ಶ್ರೇಷ್ಠರ, ಇಂಜಿನಿಯರ್ ಆದವರು ಶ್ರೇಷ್ಠರ? ಬಹಳ ಕಷ್ಟ. ಹೆಣ್ಮಕ್ಳ ಮದುವೆ ಆಗಿ ಅಂದ್ರೆ ಸಾಕು, ಡಾಕ್ಟರ್ ಬೇಕು, ಇಂಜಿನಿಯರ್ ಬೇಕು ಅಂತಾರೆ. ತಪ್ಪಲ್ವನವ? ನೋಡಿ, ಸುಮ್ಮನೆ ಹಂಗೆ ಕೇಳ್ಕೊಳ್ಳಿ ನೀವು. ಡಾಕ್ಟರ್ ಮದುವೆ ಆದ್ರಿ ಅಂತ ಇಟ್ಕೊಳ್ಳಿ. ಮದುವೆ ಆಗ್ಬಿಟ್ಟು ಒಂದು 3 ತಿಂಗಳು ಆಯ್ತಲೆ, ಏನ್ರಿ ನನಗೊಂದು ನೆಕ್ಲೆಸ್ ಮಾಡಿಸ್ಕೊಡಿ ಅಂದರೆ ಡಾಕ್ಟ್ರ್ ಏನಂತಾರೆ? ಈಗಲೇ ಯಾವ್ದನ್ನೂ ಹೇಳೋಕ್ಕಾಗೋದಿಲ್ಲ ಅಂತಾರೆ. ಅವರು ಪೇಷಂಟ್ಗೆ ಹೇಳಿ ಹೇಳಿ ರೂಢ ಬಿದ್ದೋಗವ್ರೆ. ನೀವು ನೆಕ್ಲೆಸ್ ಮಾಡಿಸಿ ಇಂದ ಇಟ್ಕೊ ಅವ್ರು ಅದನ್ನೇ ಅನ್ನೋದು, ಈಗಲೇ ಯಾವ್ದನ್ನೂ ಹೇಳೋಕ್ಕಾಗಲ್ಲ ಅಂತ. ಇಂಜಿನಿಯರ್ ಮದುವೆ ಮಾಡ್ಕೊಂಡ್ರಿ ಅನ್ಕೊಳ್ಳಿ, ನೀವೇನಾದರೂ ಅವ್ರನ್ನ 3 ತಿಂಗಳು ಮದುವೆ ಆದಮೇಲೆ ಏನ್ರಿ ನನಗೊಂದು ಲಾಂಗ್ ಸರ ಮಾಡಿಸ್ಕೊಡ್ರಿ ಅಂದರೆ ಅವ್ರೇನಂತಾರೆ? ಪ್ಲ್ಯಾನ್ ಮಾಡುವ ಇರು ಅಂತಾರೆ. ಮಾಡಿಸ್ಕೊಟ್ಟಾರ ಅವರು? ಪ್ಲ್ಯಾನ್ ಮಾಡಮ್ಮ ಇರು. ಅವ್ರು ಇಂಜಿನಿಯರ್ ಬುದ್ಧಿ. ನೀವು ಲಾಯರ್ ಮದುವೆ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಏನ್ರಿ ನನಗೆ ಲೋಲಾಕ್ ಮಾಡಿಸ್ಕೊಡ್ರಿ, ಬುಲಾಕ್ ಮಾಡಿಸ್ಕೊಡ್ರಿ ಅಂದ್ರೆ ಅವ್ರೇನಂತಾರೆ? ಮಾರ್ಚಿ 25 ಕೇಳ್ತೀನಿ ಅಂತಾರೆ. ಯಾಕೆ? ಡೇಟ್ ತಗೊಂಡು ರೂಢ ಬಿದ್ದೋಗೋರು ಅವರು. ಸುಮ್ಮನೆ ಲೆಕ್ಕ ಬಸ್ ಕಂಡಕ್ಟರ್ ಆಗ್ಬಿಡೋದು ಬೆಟ್ರು. ನೀವೇನಾರು ಹೇಳಿ ರೈಟ್ ಅಂತ ನಾವು ಒಂದೇ ಮಾತು. ನೆಕ್ಲೆಸ್ ಮಾಡಿಸ್ಕೊಡ್ರಿ ರೈಟ್, ಸೀರೆ ತಂದು ಕೊಡ್ರಿ ರೈಟ್. ಆಸಿ ಕೇಳುದು. ನೀವೆಲ್ಲ ನಗ್ತಾ ನಗ್ತಾ ಕೂತ್ಕೋಬೇಕು. ಮಹಾಶಿವರಾತ್ರಿ ಮುಖ ಗಂಟ ಹಾಕೊಂಡು ಜಗತ್ತೆಲ್ಲ ತಲೆಮೆ ಬಿದ್ದೋಗದೆ ಅನ್ನುವಾಗ ನಾ ಮೊದಲೇ ಹೇಳಿದೆ. ಕೊಲೆ ಮಾಡಿದವರು, ಮಾಡಿದವರು, ಕಂಡೋರು, ಸೈಟ್ ಹೊಡ್ಕೊಂಡವ್ರೆಲ್ಲ ನಗ್ನಗ್ತಾ ಓಡಾಡುವಾಗ ಭಕ್ತಿಯಿಂದ ಬಂದು ಶಿವನ ಸನ್ನಿಧಾನದಲ್ಲಿ ಕೂತಿದ್ದೀರಿ. ನೀವೇ ಹಾಕುವ ಹಿಂಗೆ ಸಪ್ಪು ಕೂತಿದ್ದೀರಿ, ತುಟಿಗೆ ಲಿಪ್ಟಿಕ್ ಹಾಕಬೇಕು ಕೂತ್ಬಿಟ್ಟಿದ್ದೀರಿ ಎಲ್ರೂ. ಇನ್ನು ನೀವೇನಾದರೂ ಜೋರಾಗಿ ನಗಾಡ್ಬಿಟ್ರೆ ಗಿಂಚ್ಕೊಬಿಡ್ತದೆ ಅಂತ ಭಯ. ಪಾಪ ಇರಲಿ. ಎಲೆ ಅಡಿಕೆ ಬೇರೆ ಹಾಕೊಂಡಿದ್ದೀರಿ 4 ಜನ, ಬ್ರು ಅಂದರೆ ಮುಂದೆ ಕೂತವ್ರಿಗೆ ಔಷಧಿ ಕೊಡ್ದಂಗೆ ಆಯ್ತದೆ. ಅದಕ್ಕೆ ಪಾಪ ನಿಮ್ಮ ಕಷ್ಟ ನಿಮಗೆ. ಇರಲಿ ಕಣವ, ನಾವು ಹಂಗೆಲ್ಲ ಕಂಡೀಷನ್ ಮಾಡಬಾರ್ದು. ಹಿಂಗೆ ನಗಬೇಕು, ಹಿಂಗೆ ಕೂತ್ಕೋಬೇಕು ಅಂತ ಕಂಡೀಷನ್ ಮಾಡೋದೇ ತಪ್ಪು. ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಾ, ನಮ್ಮ KM ದೊಡ್ಡಿ ಶೇಖರೆ ಹೋಬಳಿ, ಚಿಕ್ಕರಸಿಂಕೆರೆ ಹೋಬಳಿ ಅಂತ ನಮ್ಮ ಕರ್ಮಭೂಮಿ ಅದು, ಮದ್ದೂರು ತಾಲೂಕು. ಶಿವಾರೌಮೇಶ ಒಂದಷ್ಟೇನೋ ಹೆಸರು ಗಳಿಸವನೆ ಅಂದರೆ ಮೂಲ ಬೇರು ಅಲ್ಲಿದೆ ನಮ್ಮದು, ಚಿಕ್ಕರಸಿಂಕೆರೆ ಹೋಬಳಿ ಎನ್ನುವಂಥ ಹೋಬಳಿ. ಅಲ್ಲಿ ಕಾರ್ಯಕ್ರಮ ಮಾಡ್ತಿದ್ವಾ, ಏನೇನೋ ಮಾತಾಡ್ತಿದ್ದೆ ನಾನು. ನನಗೇನಪ್ಪ ನನ್ನ ಕಾರ್ಯಕ್ರಮದಲ್ಲಿ ಅಂದರೆ ಮುಂದೆ ಕುಂತ ಜನ ನಗ್ನಗ್ತಾ ಕೂತ್ಕೋಬೇಕು. ಕತೆ ಹೇಳ್ತಿರ್ತೀವಿ, ಮಧ್ಯ ನಗಿಸ್ತೀವಿ. ನೀವು ನಗದೆ ಹೋದ್ರೆ, ನೀವು ಸಪ್ಪು ಕೂತ್ಕೊಳ್ಳೋದಾದ್ರೆ ಇಲ್ಲಿಗೆ ಯಾಕೆ ಬರಬೇಕಿತ್ತು? ಇವತ್ತೆಲ್ಲ ದುಃಖ ಮರೆತು ಸನ್ನಿಧಾನದಲ್ಲಿ ಮಹಾಶಿವರಾತ್ರಿ ದಿನ ನಗ್ನಗ್ತಾ ಕೂತ್ಕಲಿ ಅಂತ. ನಾನು ಹಂಗೆ ಮೊನ್ನೆ ಏನೇನೋ ಹೇಳ್ತಿದ್ನಾ, ಏನು ಎಲ್ಲರೂ ನಗುತ್ತಾವ್ರೆ, ಎಲ್ಲರೂ ಬಿದ್ದು ನಗುತ್ತಾವ್ರೆ. ಮುಂಚೆ ಮುದ್ಕಮ್ಮ ಕೂತ್ಕೊಬಿಟ್ಟಾಳೆ, ಹತ್ತತ್ರ ಒಂದು 70 ವರ್ಷ ಆಗದೆ. ನಗನಾರ್ಲು ಬಾಯಿ ಬಿಡೋಳು, ಸೆರಗೆಲ್ಲಿ ಬಾಯ ಮುಚ್ಕೊಂಡು ಹಿಂದಕ್ಕೂ ಮುಂದಕ್ಕೂ ಬಯಸ್ಕ ಹೊಡಿತಾಳೆ ಅವ್ವ. ನಾನಂದೆ, ಅವ್ವ
ಎಲ್ಲರೂ ಬಾಯ್ಬಿಟ್ಟು ನಗ್ತಾವ್ರೆ, ನೀನು ಯಾಕವ ಸರಿಗೆಲ್ಲಿ ಬಾಯಿ ಮುಚ್ಕ ನಗ್ತೀಯೇ, ಬಾಯ್ಬಿಟ್ಟು ನಗವ ಅಂದೆ. ಇಲ್ಲ ಸ್ವಾಮಿ, ನಾನು ಹಂಗೆ ನಗೋದು ಅಂದ್ಲವಮ್ಮ. ಅಲ್ಲ ಕಣವ, ನೀನು ನಗಲಿ ಅಂತ ತಾನೇ ನಾನು ಮಾತಾಡ್ತೀನಿ. ನೀನು ಬಾಯ್ಬಿಟ್ಟು ನಗೋದ್ರಿಂದ ಶ್ವಾಸಕೋಶ ಸ್ವಚ್ಛ ಆಗ್ತದೆ, ಮುಖದ ಮಾಂಸ ಖಂಡಗಳೆಲ್ಲ ಅರಳಿದ್ರೆ ಮುಖದಲ್ಲಿ ತೇಜಸ್ಸು ಉಂಟಾಗ್ತದೆ, ನೀನು ಬಾಯ್ಬಿಟ್ಟು ನಗು ಅಂದೆ. ಇಲ್ಲ, ನಾನು ಸರ್ ಮುಚ್ಕೊಂಡೆ ನಗೋದು ಅಂದ್ರು. ಎಷ್ಟೊತ್ತು ಹೇಳೋದು ನಿನಗೆ, ಏನು ಲೆಕ್ಕಾಚಾರ ಬೇಡ? ಯಾರು ನಾನು? ಫೇಮಸ್ಸು ಶಿವಾರ ಉಮೇಶು, ನಾನು ಹೇಳ್ದಂಗೆ ನಗಬೇಕು ಅಂದೆ. ಆಯ್ತು ತಗಪ್ಪ, ನೀನು ಹಣೆ ಬರ ಅಂದ್ಲ ಅವಳು. ನಾನು ಅದೇನೋ ಒಂದು ಜೋಕ್ಸ್ ಹಂಗೆ ಅಂದೆ ಅಂದ್ಲು. ಅಲ್ಲಿ ಬಂದು ತಪ್ಪನ ಮುಂದೆ ಬಿದ್ದೋಗ್ಬಿಟ್ಟು ಅವಮ್ಮ ಪ್ಲಾಸ್ಟಿಕಲ್ಲಿ ಕಳ್ಸ್ಕೊಬಿಟ್ಟವಳೆ, ನಂಗೆ ಗೊತ್ತಿಲ್ಲ ಕಣ. ಅಲ್ಲಿ ಬಿದ್ದೋಯ್ತವೆ ಅಂತ ಹೆಂಗೋ ಕಷ್ಟಪಟ್ಟು ನೆಗ್ತಿದ್ಲವಮ್ಮ. ನಾನು ಸುಮ್ಮನಿರ್ನಾರ್ದೆ, ಬಾಯಿನ ಬಿಟ್ಟು ನಗು ಅಂದ್ಬಿಟ್ಟು ನಾನು ಕೈಯೇ ಮುಗಿದ್ಬಿಟ್ಟೆ. ತಪ್ಪಾಯ್ತು ಕಣವ, ಬಾಬಾ ಮೊದ್ಲಿ ಅಲ್ಲಿ ಎತ್ಕೋಗು, ನಾಯಿಗೆ ಕಚ್ಚಿಚ್ಕೊಂಟದವು, ನೀನು ಅಲ್ಲಿ ಸೇರಿಸ್ಕೊಂಬಿಟ್ಟು ಮೊದ್ಲು ನಗ್ತಿದ್ದಲ್ಲ ಹಂಗೇ ನಗೋವ ಅಂತ. ಅಂದರೆ ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತು, ನಗುದನ್ನೇ ಮರೆತು ಬಿಟ್ರೆ ಕಷ್ಟ ಜೀವನದಲ್ಲಿ, ನಗ್ನಗ್ತಾ ಇರೋಣ ಅಂತೇಳಿ ಹೇಳ್ತಾ ನೋಡಿ, ಬುಧ ಕೊಡ್ತಕ್ಕಂಥ ವಿಶೇಷವಾದ ಜ್ಞಾನ. ಅದಕ್ಕೆ ಜ್ಞಾನ ಸಂಪನ್ನರು, ವಿದ್ಯೆ ಇಲ್ಲದೆ ಇದ್ರೂ ಕೂಡ ಬುದ್ಧಿವಂತರಾಗಿ ಕೌಶಲ್ಯದಿಂದ ಜೀವನ ಮಾಡ್ತಾರೆ ಅಂದರೆ ಬುಧ ಕೃಪೆ ಇದೆ ಅಂತ. ಆಗ ಮತ್ತೊಬ್ಬ ಪಂಡಿತೋತ್ತಮರು ಹೇಳ್ತಿದ್ದಾರೆ, ಸ್ವಾಮಿ, ಗುರುವೇ ಮೂಲಾಧಾರ, ಗುರುವೇ ಶ್ರೇಷ್ಠ, ಗುರುರೋರಧಿಕಂ. ಈ ಜಗತ್ತಿನಲ್ಲಿ ಗುರುವಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಸ್ವಾಮಿ. ಹರಿಹರ ಬ್ರಹ್ಮಾದಿಗಳನ್ನು ಮೀರಿದಂತಹ ಶಕ್ತಿ ಯಾವುದಾದ್ರೂ ಇದ್ರೆ ಅದು ಜ್ಞಾನ. ಆ ಜ್ಞಾನ ಕೊಡ್ತಕ್ಕಂಥವನೇ ಗುರು. ಅದಕ್ಕೋಸ್ಕರ ಜ್ಞಾನಕಾರಕ ಗುರುವೇ ಶ್ರೇಷ್ಠ, ಜ್ಞಾನಕಾರಕ ಗುರುವೇ ಶ್ರೇಷ್ಠ. ಗುರುಬಲ ಬೇಕು ಮಾನವ ಜೀವಕ್ಕೆ, ಜ್ಞಾನಕಾರಕ ಗುರುವೇ ಶ್ರೇಷ್ಠ. ಗುರುಬಲ ಬೇಕು ಮಾನವ ಜೀವಕ್ಕೆ, ಗುರುವಿಗಿಂತ ಅಧಿಕರುಳ್ತೆ, ಗುರುವಿಗಿಂತ ಅಧಿಕರುಳ್ತೆ ಹೇಳೋರಾಯ. ಜ್ಞಾನಕಾರಕ ಗುರುವೇ ಶ್ರೇಷ್ಠ. ನವಗ್ರಹಗಳೊಳಗೆ, ನವಗ್ರಹಗಳ ಒಳಗೆ, ನವಗ್ರಹಗಳ ಒಳಗೆ ದೇವಾನಾಂ ಚ ಋಷಿಣಾಂ ಚ ಗುರುಕಾಂಚಾನ ಸಂದೀಪಂ ಬುದ್ಧಿಮೋಕ್ತಂ ಚ ಲೋಕೇಶಂ ನಮಾಮಿ ಬೃಹಸ್ಪತಿ. ಗುರುದೇವರಿಗೆ ಗೋವಿಂದ. ಮನುಷ್ಯನಿಗೆ ಅನ್ನ ಎಷ್ಟು ಮುಖ್ಯನೋ ಜ್ಞಾನ ಅಷ್ಟೇ ಮುಖ್ಯ ಸ್ವಾಮಿ. ಅನ್ನ ಇಲ್ಲ ಅಂದ್ರೆ ಜೀವ ಇಲ್ಲ, ಜ್ಞಾನ ಇಲ್ಲ ಅಂದ್ರೆ ಜೀವ ಇದ್ದು ಪ್ರಯೋಜನವಿಲ್ಲ. ಸಕಲ ಜ್ಞಾನ ಕೊಡ್ತಕ್ಕಂಥವನು. ಅದಲ್ಲದೆ ನವಗ್ರಹಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಫಲ ಯಾವುದಾದ್ರೂ ಇದ್ರೆ ಅದನ್ನು ಗುರುಬಲ ಅಂತ ಕರೀತೇವೆ ಸ್ವಾಮಿ. ಆ ಗುರುಬಲ ಹೊಂದಿದ ವ್ಯಕ್ತಿ ಅಧಿಕಾರವನ್ನು ಹೊಂದಿದವನಾಗ್ತಾನೆ, ಹಣ ಆಸ್ತಿ ಸಂಪಾದನೆ ಮಾಡ್ತಾನೆ, ಸಕಾಲಕ್ಕೆ ಮದುವೆ ಆಗ್ತದೆ, ಆತನಿಗೆ ಸಂತಾನ ಫಲವಾಗ್ತದೆ. ಇವೆಲ್ಲಕ್ಕೂ ಕಾರಣೀಕರ್ತ ಗುರುವೇ ಅಂದ ಮೇಲೆ ಇನ್ನು ಮಿಕ್ಕವ್ರ ವಿಚಾರ ಯಾಕೆ ಸ್ವಾಮಿ? ಮತ್ತೊಬ್ಬ ಪಂಡಿತ ಹೇಳ್ತಿದ್ದಾನೆ, ಅಪ್ಪ ಸತ್ಯವ್ರತ ಮಹಾರಾಜ, ಬರೀ ಬಲ ಇದ್ರಾಗೋದಿಲ್ವಲ್ಲ. ಅಲ್ಲ ಏನ್ ಸ್ವಾಮಿ, ತಿಂಗಳು ಸಂಬಳ ಕಾಯಕಾಯ್ತದ, ದೆಸೆ ಬರ್ಬೇಕು, ದೆಸೆ ರಿಯಲ್ ಎಸ್ಟೇಟ್ ದೆಸೆ, ಸಂಜೆಗೆ ದುಡ್ಡು ಬರ್ಬೇಕು, ಸಂಜೆಗೆ ದುಡ್ಡು. ಗುರುಬಲ ಅಂದ್ರೆ ಸ್ವಲ್ಪ ಕಷ್ಟಪಟ್ಟು ಓದಬೇಕು, ಕೆಲ್ಸಕ್ಕೆ ಸೇರ್ಕೋಬೇಕು, ಸಂಬಳ ತಗೋಬೇಕು. ಶುಕ್ರ ಬಂದ್ಬಿಟ್ರೆ ಅಯ್ಯೋ 20 ಲಕ್ಷ ಮಾಡಿಸ್ಬಿಡು ಅಂತ ಇವನಂತಾನೆ, 40 ಲಕ್ಷ ಕೊಡ್ಸಿ ಅಂತ ಅವನಂತಾನೆ. ಬಂತು ಶುಕ್ರ ದೆಸೆ ಅಂತ, ಇನ್ನೇನು ಅಲ್ಲ. ದೆಸೆ ತಂದೀವನು ಅವನು, ದೆಸೆ ತಂದೀವನು ಅವನು, ದಾನವ ಗುರುತ ಶುಕ್ರನು, ದೆಸೆ ತಂದೀವನು ಅವನು. ಅಭಯವನಿತ್ತು ಕಾಯುವನು, ಅಪಾರ ಸಂಪತ್ತ ನೀಡುವನು, ದಾನವರ ಗುರು ಇವನು, ದೆಸೆ ತಂದೀವನು, ದೆಸೆ ತಂದೀವನು. ದೈತ್ಯಾನಾಂ ಪರಮಂ ಗುರು ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವ
ಭಾರ್ಗವಂ ಪ್ರಣಮಾಮ್ಯಹೋ. ಅಯ್ಯ, ದೆಸೆ ಅಂತಕ್ಕಂಥದ್ದು ಬೇಕು ಮನುಷ್ಯನಿಗೆ. ಈ ಶುಕ್ರಾಚಾರ್ಯ ಇದಾರಲ್ಲ, ಇವರು ಒಲ್ದು ಬಿಟ್ರೆ ಸ್ವಾಮಿ ಮುಟ್ಟಿದ ಮಣ್ಣು ಒನ್ನಾಗ್ತದೆ. 7 ವರ್ಷ ಶುಕ್ರ ದಶೆ, ಪ್ರತಿಯೊಬ್ಬ ಮಾನವನಿಗೂ ಕಟ್ಟಿಟ್ಟ ಬುತ್ತಿ 7 ವರ್ಷ ಶುಕ್ರ ದಶೆ. ಆ ಸಮಯದಲ್ಲಿ ಮನುಷ್ಯ ಉತ್ತಮನಾಗಿ ಧರ್ಮಿಷ್ಠನಾಗಿದ್ರೆ 7 ವರ್ಷ ಬಂದ ದೆಸೆ ಡಬಲ್ ಆಗ್ತದೆ, ಅಂದ್ರೆ 2 ಪಟ್ಟಾಗ್ತದೆ. 14 ವರ್ಷ ಆಯ್ತು. 14 ವರ್ಷದಲ್ಲೂ ಆ ಮನುಷ್ಯ ತಗ್ಗಿ ಬಗ್ಗಿ ನಡಿಬೇಕು. ಮೊನ್ನೆ 3 ಸೈಡ್ ಮಾಡಿಸ್ಬಿಟ್ಟು ಇವತ್ತಾಲೆ ಕತ್ತಿಗೆ ಚೈನ್ ಹಾಕ ನಿಂತ್ಕೊಂಡ್ರೆ ಬಿತ್ತು ಕಣ್ಣು ಅಂತ. ಚೈನ್ ಎಲ್ಲ ಮನೇಲಿ ಬಿಚ್ಚಿಡ್ಬೇಕನಪ್ಪ. ಎಲ್ಲ ತವ ಹಾಕೊಂಡು ಓಡಾಡ್ಬಿಟ್ರೆ ಇವನಿಗೆ ಯಾವುದೇ ಕಾರಣಕ್ಕೂ ವ್ಯವಹಾರ ಕೊಡಬಾರ್ದು ಅಂತಾರೆ ಜನ. ಈ ಕೆಲವು ಜನಕ್ಕೆ ಹೆಂಗೆ ಅಂದರೆ ನಾವು ಬಡವ್ರಂಗೇ ಇರಬೇಕು, ಶ್ರೀಮಂತರ ಆಗಬಾರ್ದು. ಆಗ ಅಯ್ಯೋ ಪಾಪ ಒಟ್ಟಿಗಿಲ್ಲ ಕಣ್ರಿ ಅಂತಾರೆ. ನಾವು ಶ್ರೀಮಂತರಾದ್ರೂ ಅವ್ರಿಗೇನೋ ತಡ್ಕೋಕ್ಕಾಗೋದಿಲ್ಲ. ಯಾಕೆ ಹಿಂಗಾದ್ರು? ಈ ಜಗತ್ತಲ್ಲಿ ಎಲ್ಲದಕ್ಕೂ ಔಷಧಿ ಇದೆ, ಈ ಹೊಟ್ಟೆ ಕಿಚ್ಚಕ್ಕೆ ಔಷಧಿ ಇಲ್ವಲ್ಲ. ಅದಕ್ಕೆ ನೋಡಿ, ದೆಸೆ ಬರಬೇಕಾದ್ರೂ ಕೂಡ ಮನುಷ್ಯ ವಿನೀತನಾಗಿರ್ಬೇಕಂತೆ. 14 ವರ್ಷ ಬಂದರೂ ಕೂಡ ಉತ್ತಮನಾಗಿದ್ರೆ 21 ವರ್ಷ ಶುಕ್ರ ದೆಸೆ. 21 ವರ್ಷ ಶುಕ್ರ ದೆಸೆ. ಎಲ್ರಿಗೂ ತಮ್ಮೆಲ್ರಿಗೂ ಕೂಡ, ಇಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳಿಗೂ ಕೂಡ 21 ವರ್ಷ ಶುಕ್ರ ದೆಸೆ ಬರಲಿ. ಸದಾಕಾಲ ಗುರುಬಲ ಇರಲಿ. ಹಿಡಿದು ಕುಣಿಸಪ್ಪ, ಅವನು ಹಿಡಿದು ಕುಣಿಸೋ. ಸುಮ್ಮ ಕೂತ್ಕೊಳ್ಳೋ. ಅದಕ್ಕೆ 21 ವರ್ಷಗಳ ಕಾಲ ಶುಕ್ರ ದಶೆ ಕೊಡ್ತಕ್ಕಂಥ ಮಹಾನುಭಾವ ಅವನು ಶ್ರೇಷ್ಠ ಅಂದ್ರು. ಸಂತೋಷ. ಶುಕ್ರದೇವನ ಪೂಜೆ ಆಯಿತು. ಮತ್ತೊಬ್ಬ ಪಂಡಿತರು ಹೇಳ್ತಿದ್ದಾನೆ ಸ್ವಾಮಿ, ಸಪ್ತಮ ಗ್ರಹದ ವಿಚಾರವನ್ನು ಹೇಳ್ತೇನೆ ಕೇಳಿ. ಅಯ್ಯ, ಸೂರ್ಯಕುಮಾರ ಛಾಯಾತನಯ ಶನಿ ಮಹಾರಾಜನ ಚರಿತ್ರೆಯ ಸದಳ ಕೇಳೋ ಯುಗ ಪುರುಷ ಶನಿ ದೇವನ. ಬಣ್ಣಿಸಲ ಸದಳ ಕೇಳೋ ಯುಗ ಪುರುಷ ಶನಿ ದೇವನ. ಸೂರ್ಯಕುಮಾರ ಛಾಯಾತನಯ ಶನಿ ಮಹಾರಾಜನ ಚರಿತ್ರೆಯ. ಶನಿ ಮಹಾರಾಜನ ಚರಿತ್ರೆಯ. ನೀರಾಂಜನ ಸಮವಾಸ ರವಿಪುತ್ರಮ್ಯಮಾಗದ ಛಾಯಾ ಮಾರ್ತಾಂಡ ಸಪೂತಂ ತನ್ನಮಾಮಿ ಶನೇಶ್ವರೋ. ಶ್ರೀದೇವಪಾದಕ್ಕೆ ಗೋವಿಂದ. ಸೂರ್ಯನಂದನ ಛಾಯಾದೇವಿಯ ಮಗ ಶನೇಶ್ವರ. ಕಲಿಯುಗದಲ್ಲಿ ಅತ್ಯಂತ ಉಚ್ಚಾಯ ಸ್ಥಿತಿಯಲ್ಲಿರ್ತಕ್ಕಂಥ ದೇವನಿವನು. ಚತುರ್ಭುಜಧಾರಿ, ಖಗವಾಹನ. ಈತ ದೃಷ್ಟಿ ಇಟ್ಟರೆ ಶಾಪ, ವಿನೀತನಾದರೆ ತಪ್ಪುವುದು ತಾಪ. ಅತ್ಯಂತ ಕಠಿಣನೂ ಅತ್ಯಂತ ಕುಪಿತನೂ ಆದ ಇವನನ್ನು ಕಂಡರೆ ದೇವಾನು ದೇವತೆಗಳೇ ಕ್ಷಣಕಾಲದಂಗಾಗುತ್ತಾರೆ ಸ್ವಾಮಿ. ಇವನು ಜನ್ಮರಾಶಿಯ ಪ್ರವೇಶ ಮಾಡಿದರೆ ಕೊಡುವ ಕಷ್ಟ ಅಷ್ಟಿಷ್ಟಲ್ಲ. ತನ್ನವರು ಪರರೆಂಬ ಭೇದವಿಲ್ಲ. ತಂದೆ ಮಗ ಅಣ್ಣ ತಮ್ಮ ಎಂಬ ಭಾವನೆ ಇಲ್ಲ. ತನ್ನನ್ನು ಕಂಡು ಅಸಹ್ಯಪಟ್ಟ ತಂದೆಗೆ ರೋಗ ಕೊಟ್ಟವನಿವನು. ತಂದೆಯ ರಥಕ್ಕೆ ಕಟ್ಟಿದ ಕಣ್ಣುಗಳನ್ನು ಇಂಗಿಸಿದವನಿವನು. ಸಾರಥಿಯ ಕೈಕಾಲುಗಳನ್ನು ಎಳವನಾಗಿ ಮಾಡಿದವನಿವನು. ಈತನು ಬಹಳ ಪರಾಕ್ರಮಿ ಸ್ವಾಮಿ. ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುತ್ತಾನೆ, ಸಾಧ್ಯವೆನಿಸದ್ದನ್ನೇ ಅಸಾಧ್ಯ ಮಾಡುತ್ತಾನೆ. ಇಲ್ಲದ ಕಳಂಕವನ್ನು ಅಣೆಪಟ್ಟಿ ತಂದು ಕಟ್ಟಿಬಿಡುತ್ತಾನೆ. ಇವನ ಹೆಸರೆತ್ತಲೇ 100 ಬಾರಿ ಯೋಚನೆ ಮಾಡಬೇಕು ಅಂಥವನಿವನು. ಆಹಾ, ಅಂಥವನೇ ನಿನ್ನ ಶನೇಶ್ವರ. ಇರಲಿ, ಪೂಜೆ ಮಾಡಿದ್ರು. ಮತ್ತೊಬ್ಬ ಪಂಡಿತನೆದ್ದು ಹೇಳ್ತಿದ್ದಾನೆ ಸ್ವಾಮಿ, ರಾಹು ಕೇತುಗಳೆಂಬ ಗ್ರಹಗಳಿದ್ದಾವೆ. ಅವೆರಡೂ ಗ್ರಹಗಳು ಬೇರೆಯಾದರೂ ಕೂಡ ಅವ್ರನ್ನ ಒಟ್ಟಾಗಿ ಪೂಜೆ ಮಾಡಬೇಕು. ಕಾರಣ, ಹಿಂದೊಂದು ಕಾಲದಲ್ಲಿ ಒಂದೇ ಜೀವ, ಅದು ಈಗ ಎರಡಾಗಿದೆ ಸ್ವಾಮಿ. ಅದಕ್ಕೋಸ್ಕರವಾಗಿ ಆ ಎರಡೂ ಗ್ರಹಗಳನ್ನು ವಿಚಾರ ಹೇಳ್ತೀನಿ ಕೇಳಿ. ರಾಹು ಕೇತುಗಳೆಂಬ ರಾಕ್ಷಸ ಕುಲದವರು. ರಾಹು ಕೇತುಗಳೆಂಬ ರಾಕ್ಷಸ ಕುಲದವರು. ಚಿಮ್ಮಿಕೆ ತನಯರು ಕೇಳೋರಾಯ. ಮೋಸದಿಲ್ಲದಲ್ಲಿ ಅಮೃತ ಕುಡಿಯಲು ಕಡಿದನು ಶಿರವ ಕೋಪದಿ ಹರಿಯೋ. ಮೋಸದಿಲ್ಲದಲ್ಲಿ ಅಮೃತ ಸವಿಯಲು ಕೋಪದಿಲ್ಲದಲ್ಲಿ
ಕಡಿದನು ಶಿರವ ಪ್ರಾಣ ಉಳಿಯಿತು ರುಂಡ ಮುಂಡಕ್ಕೆ ಪ್ರಾಣ ಉಳಿಯಿತು ರುಂಡ ಮುಂಡಕ್ಕೆ ಕಡಿದ ಶಿರವೇ ರಾವುವಾಯಿತು ಮುಂದವೇ ನೋಡು ಕೇತು ಎನಿಸಿತು ಉರುಳಿದ ಶಿರವೇ ರಾಹುವಾಯಿತು ಮುಂಡವು ಕೇಳು ಕೇತು ಎನಿಸಿತು ಶೀಘ್ರ ಫಲಗಳ ಕೊಡುವರು ಒಮ್ಮೆ ಬಾಧೆಯ ತೋರಿ ಪವಣಿಸುವರು ರಾಹು ಕೇತುಗಳೆಂಬ ರಾಕ್ಷಸನ ಕುಲದ ಗ್ರಹಗಳು ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿವರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹು ಪ್ರಣಮಾಮ್ಯಹಂ ಫಲಸಾ ಪುಷ್ಪ ಶಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತು ಪ್ರಣಮಾಮ್ಯಹಂ. ರಾಹುಕೇತುಗಳ ಪಾದವೇ ಗತಿ ಗೋವಿಂದ ಗೋವಿಂದ. ಎಲ್ಲ ಗ್ರಹಗಳನ್ನ ಸಾಂಗೋಪಸಾಂಗವಾಗಿ ಪೂಜೆ ಮಾಡುತ್ತಾರೆ. ಪೂಜೆ ಮುಗಿದ ಮೇಲೆ ಎಲ್ಲರೂ ಕುಳಿತರು ಮಹಾಮಂಗಳಾರತಿಯಾಗಿ ಪ್ರಸಾದ ಸ್ವೀಕಾರ ಮಾಡಬೇಕಾದ ಸಂದರ್ಭ ಬಂದಿದೆ. ಆಗ ಸತ್ಯವ್ರತ ಕೇಳುತ್ತಿದ್ದಾನಯ್ಯ, ಒಬ್ಬರಿಗಿನ್ನ ಒಬ್ಬರು ಮಿಗಿಲು ಗ್ರಹಗಳಲ್ಲಿ ಶ್ರೇಷ್ಠತಮರು ಕೇಳಿ ಆನಂದವಾಯಿತು, ಜೀವನ ಪಾವನವಾಯಿತು, ನನ್ನ ಬದುಕು ಸಾರ್ಥಕವೆನಿಸಿತು. ಆದರೆ ನನಗೊಂದು ಸಂಶಯವಲ್ಲ. ಏನ್ ಸ್ವಾಮಿ? ಪೀಡನೆ ಎಂದರೆ ಯಾರನ್ನು ಪೀಡಿಸಬಹುದು? ನಮ್ಮ ಮಕ್ಕಳಿಗೆ ನಾವು ಪೀಡಿಸುವುದು ತಪ್ಪಾಗುವುದಿಲ್ಲ. ತಪ್ಪಾದಾಗ ಪೆಟ್ಟು ಕೊಟ್ಟು ಬುದ್ಧಿ ಹೇಳುವುದು ತಪ್ಪಲ್ಲ. ಸಹೋದರಾದಿ ಅಣ್ಣ ತಮ್ಮಂದಿರಿಗೆ ಬುದ್ಧಿ ಹೇಳುವುದು ತಪ್ಪಲ್ಲ. ಪ್ರಜೆಗಳು ತಪ್ಪು ಮಾಡಿದಾಗ ಶಿಕ್ಷಿಸುವುದು ತಪ್ಪಲ್ಲ. ಮಂತ್ರಿ ಸೇನಾಧಿಪತಿಗಳು ಅಪರಾಧವೆಸಗಿದರೆ ಅವರನ್ನು ಶಿಕ್ಷೆಗೊಳಪಡಿಸುವುದು ತಪ್ಪಲ್ಲ. ಆದರೆ ಜನ್ಮ ಕೊಟ್ಟ ತಂದೆ ತಾಯನ್ನ ಪೀಡಿಸುವುದು ತಪ್ಪಲ್ಲವೇನೋ ವಿಪ್ರೋತ್ತಮ? ಯಾವಾಗ ಸತ್ಯವ್ರತ ಈ ಮಾತುಗಳನ್ನು ಆಡುತ್ತಿದ್ದನೋ ಅತ್ತ ವಿಶಾಲೀಲವುಳ್ಳಂತ 77ನೇ ಮಂಡಲ ಪಶ್ಚಿಮಾಭಿಮುಖವಾಗಿ ಕುಳಿತಿದ್ದಂತ ಛಾಯಾತನೇ ಶನೇಶ್ವರ ಸತ್ಯವ್ರತ ವಿಮರ್ಶೆಗೆ ಬಂದಿರುವೆಯಾ ಸತ್ಯವ್ರತ? ನಿನ್ನ ವಿಮರ್ಶೆ ಏನಾಗುತ್ತದೋ ಕಾತುರದಿಂದ ಕಾಯುತ್ತಿದ್ದೇನೆ. ತಪ್ಪು ನಿನದಲ್ಲದೆ ಕಾಡಿದರೆ ಈ ಲೋಕದಲ್ಲಿ ನನ್ನನ್ನು ಕಂಡು ಕೆಟ್ಟತನದವನೆಂದು ಈ ಆಡಿಸುವರು ಜನರು. ತಪ್ಪೇ ನಿನ್ನದಾದ ಮೇಲೆ ಕಾಡಿದರೆ ಅದು ಅಪರಾಧವಲ್ಲ ಸತ್ಯವ್ರತ. ನಡೆಯಲಿ ನಿನ್ನ ವಿಮರ್ಶೆ, ನಡೆಯಲಿ ನಿನ್ನ ವಿಮರ್ಶೆ. ವಿಪ್ರೋತ್ತಮ ಹೇಳ್ತಿದ್ದಾನೆ, ಸತ್ಯವ್ರತ ಮಹಾರಾಜ, ಮಾನವರಿಗಿರುವಂತಹ ನಿಬಂಧನೆಗಳು ದೇವರಿಗಿಲ್ಲ. ಅದಲ್ಲದೆ ಅಷ್ಟದಿಕ್ಪಾಲಕರು ನವಗ್ರಹವರ್ಯರು ಅವರವರ ಕರ್ತವ್ಯ ಘಟ್ಟದಲ್ಲಿ ಮಾಡುವಂತ ಹೆಚ್ಚು ಕಡಿಮೆಗಳಿಗೆ, ತಪ್ಪು ಒಳಿತುಗಳಿಗೆ ಅವರೇ ಜವಾಬ್ದಾರರಾಗ್ತಾರೆ ಹೊರತು ಮತ್ತಾರು ಅಲ್ಲ. ಆದ್ದರಿಂದ ನೀವು ಯಾರ ವಿಮರ್ಶೆ ಮಾಡ್ತಿದ್ದೀರಿ ಎಂಬುದನ್ನು ನಾನು ಬಲ್ಲೆಯ? ಅದೇ ತಾನೆ ಸಪ್ತಮಗ ಶ್ರೇಷ್ಠನಾದಂತ ಆ ಶನೇಶ್ವರನ ವಿಚಾರ, ಅವನದೇ ವಿಚಾರ. ಪಿತನ ಪೀಡಿಸಿದ ಭಕ್ತನ ವಿಚಾರ ಹೇಳುವೆ ಕೇಳು ವಿಪ್ರೋತ್ತಮನೇ. ಪಿತನ ಪೀಡಿಸಿದ ಭಕ್ತನ ವಿಚಾರ ಹೇಳುವೆ ಕೇಳು ವಿಪ್ರೋತ್ತಮನೇ. ಹರಿಯದ ಕುದುರೆಯ ಕಣ್ಣು ಕಿತ್ತವ ಯಾವ ದೇವರೋ ನಿನ್ನ ಸರಿಯೋ. ತಂದೆಯ ಕಾಡಿಸಿದ ರಥದ ಸಾರಥಿಯ ಬೀಳಿಸಿದ ದೇವನು ಆ ನಿನ್ನ ಸರಿಯೋಕೆ ರಕ್ಕಸನು ಆ ನಿನ್ನ ಸರಿಯೋ. ದೇವನು ನಿನ್ನ ಸರಿಯೋ, ರಕ್ಕಸನು ಆ ನಿನ್ನ ಸರಿಯೋ. ಬಿಡು ಬಿಡು ಸಲ್ಲದು ವಿಪ್ರೋತ್ತಮನ ಸಲ್ಲದ ನುಡಿಯೋ ಸಭೆಯೊಳಗೆ. ಬಿಡು ಬಿಡು ಸಲ್ಲದು ವಿಪ್ರೋತ್ತಮನ ಸರಿಯಲ್ಲ ನುಡಿ ಸಭೆಯೊಳಗೆ. ಯಾರ ವಿಮರ್ಶೆ ಎಂದು ಮುಚ್ಚಿ ಮರೆಮಾಚಿ ಹೇಳುವ ಅಗತ್ಯವಿಲ್ಲ ವಿಪ್ರೋತ್ತಮ.
ನಾನು ನುಡಿಯುತ್ತಿರುವುದು ಸಪ್ತಮ ಗ್ರಹ ಶ್ರೇಷ್ಠ ಎಂದು ನೀನು ಹೊಗಳಿದೆಯಲ್ಲ, ಆ ನಿನ್ನ ಶನಿಯ ವಿಚಾರವನ್ನು. ಕಾರಣ ಸಾವಿರವಿರಲಿ ನಾನು ಒಪ್ಪುವುದಿಲ್ಲ. ಕಾರಣ ಸದ್ಧರ್ಮ ಪಾಲನೆಯಿಂದ ಕಳಿಂಗಪುರವನ್ನು ಪಾಲಿಸುತ್ತಿರುವ ರಾಜ ನಾನು. ಈ ನನ್ನ ನಾಡಿನಲ್ಲಿ ಎತ್ತ ತಂದೆ ತಾಯಿಗಳನ್ನು ಪೀಡಿಸುವ ಯಾರಾದರೂ ಸರಿಯೇ, ಅವರ ಕಣ್ಣು ಕಿಳಿಸಿ ಕಾಡಿಗೆ ಬಿಟ್ಟೇನು, ಅವರ ನಾಲಿಗೆ ಅರಿಸಿಬಿಟ್ಟೇನು, ಅವರ ಕೈ ಕಡಿಸಿಬಿಟ್ಟೇನು. ಆ ನಿನ್ನ ಶನಿ ದೇವರಂತೆ, ಅತ್ಯಂತ ಶ್ರೇಷ್ಠನಂತೆ ವೇದ ಪುರಾಣ ಉಪನಿಷತ್ತುಗಳ ಅಧ್ಯಯನ ಮಾಡಿ 4 ಜನರಿಗೆ ತಿಳುವಳಿಕೆ ಹೇಳಬೇಕಾದ ನಿನ್ನಂತವನ ಬಾಯಲ್ಲಿ ಅಂತ ಮೋಸಗಾರ, ಅಂತ ದುಷ್ಟ ಪಿತಭ್ರಷ್ಟ, ಅವನ ಹೆಸರು ಶೋಭೆಯಲ್ಲ ವಿಪ್ರೋತ್ತಮ. ಇನ್ನೆಂದು ನುಡಿಯದಿರು ನಿನ್ನ ಶನಿಯ ಹೆಸರನ್ನು. ಸತ್ಯವ್ರತನ ನುಡಿಗಳು ದಿದ್ದಿಗಂತವಾಗಿ ಮೊಳಗಿ ಅತ್ತ ಪಶ್ಚಿಮಾಭಿಮುಖವಾಗಿ ಕುಳಿತಿರುವ ಚತುರ್ಬಂಧನಾಗಿರ್ತಕ್ಕಂಥ ಆ ಶನೇಶ್ವರನ ಕಿವಿಗೆ ಗೋಚರವಾಯಿತು. ಸತ್ಯವ್ರತ ಪದಾಂತ ದೈವವನ್ನು ವಿಮರ್ಶನೆ ಮಾಡುವಷ್ಟು ಶಕ್ತಿ ನನಗಿತ್ತವರಾರೋಳು ಮಾನವ. ನನ್ನನ್ನು ದುಷ್ಟ ಎಂದೆಯ, ಇದೋ ಬರುತ್ತಿದ್ದೇನೆ ಎಂದು ಕಿಡಿಕಿಡಿ ಕಣ್ಣರ ಬಿಡುತ್ತಲಿ ಬಂದ ಛಾಯಾತನೆಯ ಶನಿದೇವ. ಪರಪರ ಶರೀರ ಹೊರ್ಪಣ ತೋರುತ್ತ ನರೆಯನ್ನು ನಡುಗುವ ತನದಲ್ಲಿ ಬಂದ. ಬಿಡಲು ನಿನ್ನ ಸತ್ಯವ್ರತನೇ ಎನ್ನುತ್ತ ಬಂದ ರಾಜದರೆಗೆ ಬಂದ. ಸಿಡಿಲಿನಂತೆ ಆರ್ಪಡಿಸುತ್ತ ಭುವಿಯೇ ಗುಡುಗುವಂತೆ ಭರ್ರನಿಳಿದ ಭಗವಂತ ಸಭಾಂಗಣದಲ್ಲಿ ಥಟ್ಟನ ಪ್ರತ್ಯಕ್ಷನಾದ. ಶನಿದೇವರ ಪಾದಕ್ಕೆ ಗೋವಿಂದ. ಆ ಭಗವಂತನ ದಿವ್ಯ ರೂಪಕ್ಕೆ ಸಭೆಯೇ ಬೆಚ್ಚಿತು. ಮೂರ್ಛಿತರಾಗಿ ಪ್ರಜೆಗಳು ಕೆಳಗುರುಳಿದರು. ವಿಪ್ರೋತ್ತಮರು ಮಂಡಿಯೂರಿ ಕುಳಿತರು. ಬಂದ ದಿವ್ಯ ರೂಪ ಕಂಡು ಸತ್ಯವ್ರತ ತದೇಕ ಚಿತ್ತನಾಗಿ, ಎಲ್ಲಾ ದೈತ್ಯ ಶಕ್ತಿಯೇ, ಇಡೀ ಸಭೆಗೆ ಸಿಡಿಲು ಬಡದಂತೆ ಬಂದು ನನ್ನ ಮುಂದೆ ನಿಂತಿರುವ ನೀನಾರು? ಆಗ ಶನಿದೇವ ಹೇಳ್ತಿದ್ದಾನೆ, ನಾನಾರು? ನಾನಾರೆಂಬುದನ್ನು ಅರಿತಿರುವೆಯಾ ಕಂದ? ಇದುವರೆಗೂ ಮದ ತುಂಬಿದ ದೇಹವತ್ತು ರಜತ ಸಿಂಹಾಸನದಲ್ಲಿ ಕುಳಿತು ತಂದೆಗೆ ಕಷ್ಟ ಕೊಟ್ಟವನವನಾವನೋ ಶನಿ ಎನ್ನುತ್ತಿದ್ದೆಯಲ್ಲ. ಆ ಛಾಯಾ ತನೆಯ ಸೂರ್ಯ ಸುಕುಮಾರ ಸಪ್ತಮಕ ಶ್ರೇಷ್ಠ ಶನೇಶ್ವರನೇ ನಾನು ಸತ್ಯವ್ರತ. ಹಾಗೆಂದಾಕ್ಷಣ ದಿಗ್ಮೂಢನಾದ ಸತ್ಯವ್ರತ, ಛೇ, ಇದೇನು ನನ್ನ ರೀತಿ? ಹುಲು ಮಾನವನಾದ ನಾನು ದೈವವನ್ನು ವಿಮರ್ಶೆ ಮಾಡಬಹುದೇ? ಪೂಜ್ಯರಾದ ನಾರದರು ಹೇಳಿದ್ದರು, ಎಂದಿಗೂ ಯಾವುದೇ ಕಾರಣಕ್ಕೂ ಮತ್ತೊಬ್ಬರ ವಿಮರ್ಶೆಗೆ ಹೋಗಬೇಡ ಎಂದು. ಕೆಲವು ಕ್ಷಣ ನನ್ನ ಬುದ್ಧಿಗೆ ಏನು ಮಂಕು ಹಿಡಿಯುತ್ತೆ, ನನ್ನ ನಾಲಿಗೆ ಹಿಡಿತ ತಪ್ಪಿಬಿಟ್ಟಿತೆ. ಕಳೆದಾಕ್ಷಣ ಬಂದು ನಿಂತಿದ್ದಾನಲ್ಲ ಈ ಮಹಾನುಭಾವ. ಅಯ್ಯೋ, ನನ್ನ ಗತಿ ಏನು? ಅವನ ಕಣ್ಣುಗಳೋ ನನ್ನನ್ನು ಸುಟ್ಟು ಬಿಡುವಂತೆ ಕಾಣುತ್ತಿದೆ. ಕೋಪ ತಾಪದಿಂದ ಕುದಿಯುತ್ತಿರುವ ದೇಹ ನನ್ನ ಮೇಲೆ ಬಿದ್ದರೆ ಇಡೀ ನನ್ನ ಕಳಿಂಗಪುರವೇ ನಾಶವಾಗುವಂತಕ್ಕೆ ಬರಲಿದೆ. ಸಲ್ಲದು,
ಅಯ್ಯ ಅಯ್ಯ ಮನ್ನಿಸು. ಓಡೋಡಿ ಬಂದು ಮಂಡಿಯೂರಿ ಕೈ ಜೋಡಿಸಿದ. ಅಯ್ಯ ಮನ್ನಿಸೋ ಅಪರಾಧವ, ಮನ್ನಿಸೋ ಅಪರಾಧವ. ಭಗವಂತ ಶನೇಶ್ವರ ಪರಮಾತ್ಮ ಮನ್ನಿಸೋ ಅಪರಾಧವ, ಶನಿದೇವ ಮನ್ನಿಸೋ ಅಪರಾಧವ, ಮನ್ನಿಸೋ ಅಪರಾಧವ, ಶನಿದೇವ ಮನ್ನಿಸೋ ಅಪರಾಧವ. ಹರಿಯದೆ ನುಡಿದೆ ಅವಿವೇಕಿ ನಾನು, ಹರಿಯದೆ ನುಡಿದೆ ಅವಿವೇಕಿ ನಾನು, ಪೊರೆಯೋ ನನ್ನ ದೇವನು ನೀನು, ಪೊರೆಯೋ ನನ್ನ ದೇವನು ನೀನು. ಮನ್ನಿಸು ಅಪರಾಧವ, ಶನಿದೇವ ಮನ್ನಿಸು ಅಪರಾಧವ. ಪರಮಾತ್ಮ ಶನೇಶ್ವರ ಕೋಪ ಮಾಡಬೇಡ ತಂದೆ, ಕೋಪ ಮಾಡಬೇಡಪ್ಪ. ಎನ್ಮಯ ಜ್ಞಾನವು ಏನಾಯಿತು ಎಂದು ಸುಜ್ಞಾನಿ ನಿನ್ನ ಜರಿದೆನಲ್ಲೋ. ಎನ್ಮಯ ಜ್ಞಾನವು ಏನಾಯಿತು ಎಂದು ಸುಜ್ಞಾನಿ ನಿನ್ನ ಜರಿದೆನಲ್ಲೋ. ಮುನಿದರೆ ನೀನು ಉಳಿವೆನೆ ನಾನು ದೇವಾ, ಶನಿದೇವ ಶನಿದೇವ. ಮುನಿದರೆ ನೀನು ಉಳಿವೆನೆ ನಾನು, ಮಮಕಾರವಿರಲೋ ಈ ಮಗನ ಮೇಲೆ, ಮಮಕಾರವಿರಲೋ ಈ ಮಗನ ಮೇಲೆ. ಮನ್ನಿಸು ಅಪರಾಧವ, ಶನಿದೇವ ಮನ್ನಿಸು ಅಪರಾಧವ, ಶನಿದೇವ ಮನ್ನಿಸು ಅಪರಾಧವ, ಶನಿದೇವ ಶನಿದೇವ ಶನಿದೇವ. ಕ್ಷಣ ಕ್ಷಣಕ್ಕೆ ಮಾತು ತಪ್ಪುವ, ಮತಿಹೀನನಾಗುವ, ನೋವು ನಲಿವುಗಳನ್ನು ಒಳಪಡುವ, ಜನನ ಮರಣಗಳ ಎಡೆಯಲ್ಲಿರುವ ಮಾನವ ಜೀವ ಕಾಣಪ್ಪ ನಾನು. ಮರಣವನ್ನು ಗೆದ್ದ ಮಹಾದೇವ ನೀನು. ಹರಿಯದೆ ಮಂಕು ಬುದ್ಧಿಗೊಳಗಾಗಿ ನಾಲಿಗೆ ತೊದಲಿ ಪಾಮರನಾದ ನಾನು ಜರಿದೊಂದ ಅಪರಾಧವನ್ನು ದಯಮಾಡಿ ಮನ್ನಿಸು ನನ್ನೊಡೆಯ ಎಂದು ಪರಮಾತ್ಮನ ಪಾದವಿಡಿದ. ಆ ಸತ್ಯವ್ರತನನ್ನು ತನ್ನ ಪಾದದಿಂದ ಛಾಡಿಸಿ, ಎಲಾ ದುರಹಂಕಾರಿ, ಅಪರಾಧ ಮಾಡಿಯೂ ಮನ್ನಿಸು ಎನ್ನುತ್ತಿರುವೆಯ? ಯಾರು ನೀನು? ಕಳಿಂಗದ ಅಧಿಪತಿ, ಸಕಲ ಜ್ಞಾನವಲ್ಲಭ, ಎಲ್ಲವನ್ನೂ ಅರಿತವನು, ರಾಜನಾಗಿ ಯೋಗ್ಯತೆ ಮೀರಿ ದೈವವನ್ನು ತಿಳಿದೆಯ ಪಾಪಿ. ನಿನ್ನನ್ನು ಈ ಸಭೆಗೆ ಬಂದು ಬೆದರಿಸುವುದಷ್ಟಲ್ಲ ನನ್ನ ಕೆಲಸ. ಏನು ಹೇಳಿದೆ ನೀನು? ನಿನ್ನ ರಾಜ್ಯದಲ್ಲಿ ನನ್ನಂತವನಿದ್ದರೆ ಕಣ್ಣು ಕೀಳಿಸಿ ಕಾಡಿಗೆ ಬಿಡುತ್ತಿದ್ದೆ, ನಾಲಿಗೆ ಕತ್ತರಿಸುತ್ತಿದ್ದೆ, ಕರಗಳ ಕಡಿಸುತ್ತಿದ್ದೆ.
ಸತ್ಯವ್ರತ, ಯಾವ ವಿಷಗಳಿಗೆಯಲ್ಲಿ ಆ 3 ಮಾತುಗಳು ನಿನ್ನ ಬಾಯಿಂದ ಬಂದವೋ ಹೇಳು. ಯಾರನ್ನು ಕಣ್ಣು ಕೀಳಿಸಿ ಕಾಡಿಗೆ ಬಿಡುತ್ತೇನೆ ನೋಡು, ಯಾರಿಗ ನಾಲಿಗೆ ಸೀಳಿಸುತ್ತೇನೆ ನೋಡು, ಯಾರ ಕರಗಳನ್ನು ನಿನ್ನ ಕೈಯಿಂದ ಕಡಿಸುತ್ತೇನೆ ನೋಡು. ಇದನ್ನ ಘೋರ ಶಪಥ. 2.5 ವರ್ಷಗಳ ತನಕ ಘೋರ ದುರಂತ ಕಟ್ಟಕ್ಕೀಡು ಮಾಡಿ ಬದುಕಲು ಬೇಡ, ಸಾಯುವುದು ಬೇಡ ಎನ್ನುವಷ್ಟರ ಮಟ್ಟಿಗೆ ನಿನ್ನ ಕಾಡದಿದ್ದರೆ ಆ ಕಲಿಪುರುಷನೆಂಬ ಹೆಸರು ನಾಶವಾಗಲಿ. ಎನ್ನ ತಾಯಿ ಛಾಯಾದೇವಿಯ ಪಾದ ಸಾಕ್ಷಿ, ಎನ್ನ ಪಿತ ಸೂರ್ಯದೇವನ ಪಾದ ಸಾಕ್ಷಿ ಇದೋ ಎಂದು ಅರ್ಪಟಿಸಿ ತಾನೊರಟನು ಗ್ರಹ ತೇಜ ಶನಿರಾಜನು.